ಮೆಚ್ಚಿನ ಪ್ರಾರ್ಥನೆ ಮಾಡಿ ವಾಕ್ಯಕ್ಕೆ ನೆರವೋಣ. ಸ್ತೋತ್ರಕರ್ತನೆ ಸ್ತೋತ್ರಪ್ಪ. ವಾಕ್ಯ ಕೇಳುವಂಥ ನಾವು ನಿನ್ನ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಿ. ಸಾಕ್ಷಿ ಹೇಳಿದಂಥವರು ಒಬ್ಬೊಬ್ಬರು ಕೂಡ ಕರ್ತನೆ ಆ ಸಾಕ್ಷಿ ನೆಲೆಗೊಳ್ಳುವುದಕ್ಕೆ ನಿನ್ನ ವಾಕ್ಯದಿಂದ ಅವರನ್ನು ಬಲಪಡಿಸಿ ಪ್ರತಿಯೊಬ್ಬರನ್ನು ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ನಿಮ್ಮೆಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹಾರೈಸಿ ಶುಭವನ್ನು ಕೊಡ್ತೇನೆ. ದೇವರ ಕೃಪೆ, ಮಹಾಕೃಪೆ ನಮ್ಮನ್ನು ಇವತ್ತಿನ ಜೀವಂತವಾಗಿ ಜೀವಂತರ ಪಟ್ಟಿಯಲ್ಲಿ ನಮ್ಮನ್ನು ಇಡಿಸಿದೆ. ಹಲ್ಲೆಲೂಯಾ. ದೇವರ ಕೃಪೆ ತಾನೇ ನಾವು ಜೀವಂತರ ಪಟ್ಟಿಯಲ್ಲಿರೋದು ಅಲ್ವಾ? ಇವತ್ತು ಆಧಾರ ಪಟ್ಟಿ, ವೋಟರ್ ಐ ಡಿ ಇದೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗಿ ಪರಲೋಕದ ಐಡಿಯಲ್ಲಿ ನಾವಿನ್ನೂ ಜೀವಂತವಾಗಿ ಇಲ್ಲಿದ್ದೀವಿ ಭೂಮಿ ಮೇಲೆ. ಸೊ ದೇವರು ನಮ್ಮನ್ನು ಕಾದು ರಕ್ಷಿಸ್ತಾರೆ. ವಾಗ್ದಾನ ಏನಂತ ಹೇಳಲ್ಪಟ್ಟಿದ್ದನ್ನು ಯಾವಾಗಲೂ ನಾನು ಹೇಳ್ಕೊಳ್ತೀನಿ. ಅದನ್ನು ನೆನೆಸ್ಕೊಂಡವರಾಗಿ ನಾವು ತಿಂಗಳ ಪೂರ್ತಿ ಧ್ಯಾನ ಮಾಡ್ತೀವಿ. ಯಾಕಂದರೆ ದೇವರು ನಮ್ಗೆ ಕೊಟ್ಟಿರೋ ಒಂದು ವಾಗ್ದಾನವನ್ನು ನಾವು ನೆನೆಸ್ಕೊಳ್ಬೇಕು. ಮನುಷ್ಯನ ಸಂಕಲ್ಪಗಳು ಅವನ ಮನಸ್ಸಿನಲ್ಲಿ ಬಹಳ ಇದೆಯಂತೆ, ಅದನ್ನು ನಾವು ವಾಗ್ದಾನ ನೋಡಬೇಕು. ಈಗ ಕೆಲವ್ರನ್ನ ಪ್ರಶ್ನೆ ಮಾಡಿದ್ರೆ ಏನಂತಾರೆ, ನಾನೇ ಕೆಲವ್ರು ಹೇಳ್ತೀನಿ, ಯಾವ ಲೋಕದಲ್ಲಿದೆಯಪ್ಪ ನೀನು ಏನಂತ ಕೇಳ್ತೀವಿ. ಇನ್ನೂ ಒಂದು ಮಾತು ಹೇಳ್ಬೋದು, ಯಾವ ಪ್ರಪಂಚದಲ್ಲಿದೆಯಾ ನೀನು, ಯಾಕೆ ಹೇಳ್ತೀವಿ ಆ ಮಾತನ್ನ? ಅವನು ನಮ್ಮ ಕಣ್ಮುಂದೆ ಇರಬೇಕಾದ ಸ್ಥಳದಲ್ಲಿ ಇಲ್ಲ ಅಂತ ಅರ್ಥ. ಈಗ ಆ ಸಂಕಲ್ಪಕ್ಕೆ ಇನ್ನೊಂದು ಪದ ಹೇಳ್ತಾ ಇದ್ದೀನಿ. ಆ ಸಂಕಲ್ಪಕ್ಕೆ ಇನ್ನೊಂದು ಪದ ಇಲ್ಲಿ ಏನಂತ ಹೇಳಲ್ಪಡ್ತಾ ಇದೆ, ಯಾವ ಲೋಕದಲ್ಲಿದೆಯಾ ಅಂದರೆ ನೀನು ಯಾವ ಸಂಕಲ್ಪದಲ್ಲಿದೆಯಾ, ಯಾವ ಪ್ರಪಂಚದಲ್ಲಿದೆಯಾ. ಇವತ್ತು ನೀನು ಯಾವ ಪ್ರಪಂಚದಲ್ಲಿದೆಯಾ? ಯಾಕಂದರೆ ಪ್ರತಿಯೊಬ್ಬರಿಗೆ ಚೆನ್ನಾಗಿ ಯೋಚನೆ ಮಾಡಿಕೊಳ್ಳಿ, ಪ್ರತಿಯೊಬ್ಬರಿಗೆ ತಮ್ಮದೇ ಆದ ಪ್ರಪಂಚ ಇರುತ್ತೆ. ಪ್ರತಿಯೊಬ್ಬರಿಗೆ ತಮ್ಮದೇ ಆದ ಒಂದು ಪ್ರಪಂಚ. ರಸ್ತೆ ಮೇಲೆ ನೀವು ಹೋಗ್ತಾ ಇದ್ರೆ ಒಬ್ಬನು ಬ್ಲೂಟೂತ್ ಹಾಕ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡು ಹೋಗ್ತಿದ್ದಾನೆ, ಅವನ ಪ್ರಪಂಚ. ಇನ್ನೊಬ್ಬ ಗಾಡಿನಲ್ಲಿ ಕೂತ್ಕೊಂಡು ಮೊಬೈಲ್ನ ಕಿವಿಯಲ್ಲಿ ಇಟ್ಕೊಂಡು ವಲ್ಗರಾಗಿ ಹೊಲ್ಸಾಗಿ ಕಿರ್ಚ್ತಾ ಇರ್ತಾನೆ. ಅವನಿಗೆ ಅಕ್ಕಪಕ್ಕ ಯಾರು ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ, ಬೈತಾ ಇರ್ತಾನೆ ಯಾರನ್ನೊಬ್ಬನು. ನಾನು ಮುಂದೆ ಬಾರೋ ಅಂತಾನೆ, ಅವನೆಲ್ಲಿದ್ದಾನೋ ಇವನೆಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ. ಆದರೆ ಅಕ್ಕಪಕ್ಕದಲ್ಲಿ ನಾವಿದ್ದೀವಿ ಅನ್ನೋ ನಾನು ಮರೆತು ಅವ್ರೇನು ಮಾಡ್ತಿರ್ತಾನೆ, ವಲ್ಗರಾಗಿ ಮಾತಾಡ್ತಾರೆ. ಹೊಲ್ಸು ಮಾತುಗಳು ನಮ್ಮ ಕಿವಿಗೆ ಆಗಲ್ಲ. ಆದರೆ ಅವನೇನು ಮಾಡ್ತಿದ್ದಾನೆ, ಅವನ ಒಂದು ಪ್ರಪಂಚದಲ್ಲಿ ಅವನಿದ್ದಾನೆ. ಅವನ ಸಂಕಲ್ಪ ಬೇರೆ ರೀತಿ ಇದೆ. ಅಷ್ಟೆಲ್ಲ ಯಾಕೆ ದೂರ ಯಾಕೆ ನಾವು ಹೋಗೋದು ಅಲ್ವಾ? ನಮ್ಮನ್ನು ನಾವು ತೆಗೆದುಕೊಳ್ಳೋಣ. ನಮ್ಮ ಕುಟುಂಬಗಳಲ್ಲೇ ನಾವು 5 ಜನ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಇಲ್ಲ 4 ಜನ ಇದ್ದೀವಿ. 4 ಜನ ಪ್ರಪಂಚ ಒಂದೇನಾ? ನಮ್ಮ 4 ಜನಕ್ಕೆ 4 ಪ್ರಪಂಚ, 5 ಜನಕ್ಕೂ 5 ಪ್ರಪಂಚ. 3 ಜನ ಇದ್ರ 3 ಜನಕ್ಕೆ ಪ್ರಪಂಚ. ಈ ಪ್ರಪಂಚದಲ್ಲಿ ಉದಾಹರಣೆ ನನ್ನನ್ನೇ ನಾನು ಎತ್ಕೊಳ್ತೀನಿ, ಬೇರೆಯವ್ರನ್ನ ಹೋಲಿಸಿ ಮಾಡಿ ಆಮೇಲೆ ಬೇಸರ ಹಾಕಬೇಕು ಅಲ್ವಾ? ನನ್ನ ಥರನೇ ನನ್ನ ಗಂಡು ಮಕ್ಕಳಾಗ್ಬೋದು, ನನ್ನ ಮಕ್ಕಳಾಗ್ಬೋದು, ನಮ್ಮ ಮನೆಯವರಾದ್ರೆ ಇರಬೇಕು ಅಂತ ಅಂದ್ಕೊಂಡ್ರೆ ನ್ಯಾಯನ ತಪ್ಪ? ಕರೆಕ್ಟಾಗಿ ಹೇಳಿ, ಸರಿನಾ ತಪ್ಪ ಹೇಳಿ. ನ್ಯಾಯ ಅನ್ಬೇಡ, ಸರಿನಾ ತಪ್ಪ? ನನ್ನ ಥರನೇ ಇವರು 4 ಜನ ಇದ್ಬಿಡ್ಬೇಕು ಅಂದರೆ ಅದು ಸರಿನಾ ತಪ್ಪ? ಒಬ್ಬಳು ಬಾಯಿಂದ ಬರ್ತಾ ಇದೆ ತಪ್ಪು ಅಂತ, ಮಿಕ್ಕಿದ್ರೆ ಯಾರು ಹೇಳೋದಾ ಬೇಡವಾ? ಹೆಂಗೆ ಹೇಳೋದು, ಹೆಂಗೆ ಹೇಳಿದ್ರೆ ಬ್ರದರ್ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ, ಹಿಂಗೆ ಹೇಳಿದ್ರೆ ಹಂಗೆ ಬರ್ತಾರ, ಹಂಗೆ ಹೇಳಿದ್ರೆ ಹಿಂಗೆ ಬರ್ತಾರ ಅಂತ ಪ್ರಶ್ನೆಯಲ್ಲಿ ನೀವು ಗಲಿಬಿಲಿ. ಗಗನ ಮಾತ್ರ ಹೇಳ್ತಾಳೆ ತಪ್ಪು, ಅವಳು ಬೋಲ್ಡಾಗಿ ಹೇಳ್ಬೇಕು ತಪ್ಪು ಅಂತ. ತಪ್ಪೇ. ನಮ್ಮ ಥರನೇ ಇರಬೇಕು ಅಂತ ನಾನು ಅವ್ರನ್ನ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಇದು ಲೋಕ ಪ್ರಕಾರವಾಗಿ ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಇವಾಗ ನಾನು ಈಗ ಪಾಯಿಂಟ್ ಅರ್ಥ ಆಯ್ತಾ? ಈಗ ನನ್ನ ಥರನೇ, ಯಾಕಂದರೆ ಮನುಷ್ಯನಿಗೆ ಅನೇಕವಾದ ಸಂಕಲ್ಪಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ಬೆಳಿಗ್ಗೆ ಒಂದು ನಿಮಗೆ ನಾ ಬೆಳಿಗ್ಗೆ ಮನೆಯಿಂದ ಬರಬೇಕಿರೋ ಒಂದು ಸನ್ನಿವೇಶ ಹೇಳ್ತೀನಿ. ಅದನ್ನು ನಿಮಗೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ನಾನು ಬೆಳಗ್ಗೆಯಿಂದ ಮನೆಯಿಂದ ಆಚೆ ಬರಬೇಕಿರೋ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, 3 ಫೋನ್ ಏನಿದೆ, 3 ಫೋನ್ ನನ್ನ ಹತ್ರ ಇದೆ ಅಂತ ಹೇಳಿದೆ. ಆಯಿತು, ಗಾಡೀಲಿ ಕುಂತಿದ್ದಾಯ್ತು, ಲಾಕ್ ಮಾಡಿದ್ದಾಯ್ತು, ಬಂದಿದ್ದು ಅರ್ಧ ದಾರಿಗೆ ಬಂದಾಯ್ತು. ಸ್ಯಾಮ್ಸನ್ ಹೇಳ್ತಾನೆ, ಚಿನ್ನ ಹೇಳ್ತಾನೆ ನನ್ನ ಫೋನ್ ಇಲ್ಲ ಅಂತ. ಕೇಳಿದ್ರೆ ನೀವು ತಾನೇ ಹೇಳಿದ್ರಿ 3 ಫೋನ್ ಇದೆ ಅಂತ. ಈಗ 3 ಫೋನ್ ಅಂತ ಹೇಳಿದ್ದು ನಾನು ಯಾವುದು, ನಂದು
ನಮ್ಮ ಮನೆಯವ್ರದ್ದು ನನ್ನ ಮಗಳದ್ದು ಹೇಳಿದೆ. ಆದರೆ ಅವ್ರು ಹೆಂಗೆ ಅರ್ಥ ಮಾಡಿಕೊಂಡ್ರು, ಅವ್ರ ಫೋನ್ ನನ್ನ ಹತ್ರ ಇದೆ ಅಂತ. ಸೊ ಪ್ರಪಂಚ, ಸಂಕಲ್ಪ, ಯೋಚನೆ, ನಮ್ಮ ಚಿಂತನೆ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸವೇ. ಬಹಳ ಅದಲು ಬದಲು. ನನ್ನ ಥರನೇ ಅವರಿರಬೇಕು, ಅವ್ರದ್ದು ನಾನು ನೆನೆಸಿದ್ನೇ ಅವ್ರು ನೆನೆಸ್ಬೇಕು ಅನ್ನೋದು ತಪ್ಪು. ಇವತ್ತು ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ಕೊರತೆ ಆಗೋದಕ್ಕೆ ಕಾರಣನೇ ಇದೆ. ನಾನು ನನ್ನ ಥರನೇ ಎಲ್ಲರೂ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ನಾನು ಏನು ಮಾಡಬೇಕು, ಎಲ್ಲರೂ ಹೊಂದಿಕೊಂಡು ಹೋಗಬೇಕು. 5 ಜನ ಇದ್ದೀರಾ, 3 ಜನ ಇದ್ದೀರಾ, 4 ಜನ ಇದ್ದೀರಾ, ಹೊಂದಿಕೊಂಡು ಹೋಗಬೇಕು. ಒಂದು ಕುಟುಂಬದಲ್ಲಿ ಆ ಹೊಂದಾಣಿಕೆ ಬಂದರೆ ಸಭೆಯಲ್ಲಿ ಬರುತ್ತೆ. ಒಂದು ಕುಟುಂಬದಲ್ಲಿ ಆ ಹೊಂದಾಣಿಕೆ ಬಂದರೆ ನಿನ್ನ ಅಕ್ಕಪಕ್ಕದಲ್ಲಿ ಬರುತ್ತೆ. ಒಂದು ಕುಟುಂಬದಲ್ಲಿ ನಿನಗೆ ಆ ಹೊಂದಾಣಿಕೆ ಬಂತು ಅಂದರೆ ನೀನಿರುವಂಥ ಬೀದಿನಲ್ಲಿ ಬರುತ್ತೆ, ನೀನಿರುವಂಥ ಊರಿನಲ್ಲಿ ಬರುತ್ತೆ, ನೀನಿರುವಂಥ ಹಳ್ಳಿಯಲ್ಲಿ ಬರುತ್ತೆ, ನೀನಿರುವಂಥ ರಾಜ್ಯದಲ್ಲಿ ಬರುತ್ತೆ. ಆದರೆ ನಾವೇನು ಮಾಡ್ತಾ ಇಲ್ಲ, ನಾನು ಹೇಳಿದ್ದೆ ಸತ್ಯ, ನಾನು ಹೇಳಿದ್ದೆ ನಿಜ, ನಾನು ಹೇಳಿದ್ದೆ ರೈಟು ಅಂತೇಳಿ ನಾನು ಹಿಡಿದು ಮಲಕ್ಕೆ 3 ಕಾಲು ಅಂತ ಹೇಳಿದ್ರೆ ನೀವೆಲ್ಲ 3 ಕಾಲು ಅಂತ ಹೇಳ್ಬೇಕು ಅಂತ ಹೇಳೋದು. ಹಾಗಿರೋವಾಗ ಅಲ್ಲೇನಾಗುತ್ತೆ, ಅದಕ್ಕೆ ಹೇಳಿದ್ದು ಸಂಕಲ್ಪಗಳು ಬಹಳ ಇದೆಯಪ್ಪ ಮನುಷ್ಯನಿಗೆ. ಆದರೆ ಯಾರ್ದು ನೆರವೇರಬೇಕು? ಯೆಹೋವನ ಸಂಕಲ್ಪ ಈಡೇರುತ್ತೆ. ಈ ಸಂಕಲ್ಪದ ಕುರಿತೇ ದೇವರು ನಮ್ಮೊಂದಿಗೆ ವಾರನೂ ಮಾತಾಡ್ಕೊಂಡು ಬರ್ತಾರೆ. ಇವತ್ತು ನಾವು ಕೆಲವು ಸಮಯ ಏನಂತ ಹೇಳಿದ್ವಿ ಗೊತ್ತಾ ರೀ, ದೇವರು ಉಂಟು ಮಾಡಿರೋ ಸೃಷ್ಟಿ ಮೇಲೆ ನಮ್ದು ಲೆಕ್ಕಾಚಾರ ಹೋಗುತ್ತೆ. ಯಾಕಂದ್ರೆ ನಾವು ದೊಡ್ಡ ವಿಜ್ಞಾನಿಗಳು. ಈಗ ದೇವರು ಮಾಡಿರೋ ಕ್ರಿಯೇಷನ್ಗಿಂತ ಮನುಷ್ಯನ್ ಮಾಡೋ ಕ್ರಿಯೇಷನ್ ಇದೆಯಲ್ಲ, ಬಹಳ ಇದೆ. ದೇವ್ರನ್ನ ಮೀರಿಸ್ಬೇಕು ಅನ್ನೋ ಮಟ್ಟಿಗೆ ಹೋಗ್ತಾ ಇದ್ದಾನೆ. ಆದರೆ ಮೊದಲನೇ ದೇವರು ಇಲ್ಲಿಂದ ಗೋಪುರ ಕಟ್ಕೊಂಡು ಹೋದಂತೆ, ಎಲ್ಲಿಗೆ? ಆಕಾಶ ಮುಟ್ಟೋವರೆಗೂ. ದೇವ್ರು ನೋಡೋದು, ಓಹೋ ಇವನ್ನ ಬಿಟ್ಟರೆ ಇವನು ಏನು ಮಾಡ್ತಾನೆ, ಸಮಾಕ್ಕೆ ಬರ್ತಾನಪ್ಪ. ತಾರು ಮಾಡಿದ್ರು ಭಾಷ್ಯನ, ಏನು ಮಾಡಿದ್ರು ಅವ್ರ ಭಾಷೆನ ತಾರು ಮಾಡಿದ್ರು. ಕಟ್ಕೊಂಡು ಹೋಗ್ತಿದ್ದು ಗೋಪುರ ಏನಾಗೋಯ್ತು, ನಿಂತೋಯ್ತು. ಆಮೇಲೆ ಕೊಲಾಪ್ಸ್. ಇವತ್ತು ಮನುಷ್ಯ ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ, ತಾನು ಜ್ಞಾನನ ಬೆಳೆಸ್ಕೊಂಡು ನಾನು ಆ ಗ್ರಹಕ್ಕೆ ಹೋಗ್ತೀನಿ, ಈ ಗ್ರಹಕ್ಕೆ ಹೋಗ್ತೀನಿ. ಈಗ ಮೊನ್ನೆ ಹೇಳಿದ್ರಲ್ಲ, ನೀರಿನ ಒಳಗಡೆ ಎಲ್ಲ ಹೋಗ್ಬೇಕಂತೆ. ನೀರಿನ ಒಳಗಡೆ ಸುಮಾರು 36 ಕಿಲೋಮೀಟರ್ ಹೋಗಿ 5 ಜನ ಬಂದಿಲ್ಲ. ಬೇರೆ ಟೈಟಾನ್ ನೋಡೋಕೆ ಹೋದವರು ಅವ್ರು ಬೇರೆ, ಅದು ತುಂಬ 36 ಕಿಲೋಮೀಟರ್ ಹೋಗಿಲ್ಲ ಒಳಗಡೆ, ಅದು ಸ್ವಲ್ಪ ಆಳ ಕಡಿಮೆನೆ. ಆದರೆ ಇನ್ನೂ 5 ಜನ ಈ ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಗುಹೆನಲ್ಲಿ ಸಿಗಾಕೊಂಡು 5 ಜನನು ಎಲ್ಲ ಎಕ್ಸ್ಪರ್ಟ್ ಅವರು, ಆದರೆ ಏನಾಗಿಲ್ಲ, ಬರಲಿಲ್ಲ. ಅಂದರೆ ದೇವರಿಗಿಂತ ಮಿಗಿಲಾಗಿ ಯೋಚನೆ ಮಾಡಿಕೊಂಡು, ದೇವರಿಗಿಂತ ಮೇಲೆ ಯೋಚನೆ ಮಾಡಿಕೊಂಡು, ಅದನ್ನೇ ಆ ಕ್ರಿಯೇಷನ್ಗಿಂತ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮನುಷ್ಯನ ಸಂಕಲ್ಪ ಆಗಿದೆ. ನಿಮ್ಮ ಹತ್ರ ಪ್ರತಿಯೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಕೊಟ್ಟಿರ್ತಾರೆ. ಆ ಸಾಮರ್ಥ್ಯದಲ್ಲಿ ನೀವು ದೇವರಿಗೆ ಎಷ್ಟು ಉಪಯೋಗವಾಗಿದ್ದೀರಾ? ಎಕ್ಸಾಂಪಲ್ ಹೇಳ್ತೀನಿ, ತಿಳ್ಕೊಳ್ಳಿ. ನನ್ನ ಮಗ ಸ್ಯಾಮ್ಸನ್ ಎಡಿಟರ್ ಕೆಲಸ ಮಾಡ್ತಾನಲ್ವಾ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋದಾಗ ಸಂಬಳಕ್ಕೋಸ್ಕರ ಹೋದ. ಮತ್ತೆ ಆ ಕಂಪನಿಯವ್ರು ಕರೆದು ಅವನಿಗೆ ಸಂಬಳ ಜಾಸ್ತಿ ಮಾಡಿ ಆ ಕೆಲಸನ ಅವನಿಗೆ ಡಿಸೈನರ ಕೆಲಸನ ಕೊಡುವಾಗ ಅರ್ಥ ಮಾಡ್ಕೊಳ್ಬೇಕು. ಏನಂತ, ನಿನ್ನಲ್ಲಿ ಏನೋ ಒಂದು ಕೆಲಸ ಇದೆ ಅಂತೇಳಿ ಅವ್ನು ಗುರುತಿಸಿ ಏನು ಮಾಡ್ತಾ ಇದ್ದಾನೆ, ಅವನು ನಿನ್ನ ಹತ್ರ ಆ ಕೆಲಸ ಇದೆ ಅಂತ ನಿನ್ನ ಹತ್ರ ಗುರುತಿಸ್ಬೇಕಿದ್ರೆ, ಆ ಗುರುತು ನಿನ್ನ ಹತ್ರ ಅವನು ಹಿಡಿಬೇಕು ಅಂದರೆ ಮೂಲ ಕಾರಣ ಯಾರು? ಆ ದೇವರಿಗೆ ನೀನು ಯಾವ ರೀತಿಯಾಗಿ ಇವತ್ತು ಡಿಸೈನ್ ಮಾಡ್ತಾ ಇದೆಯಾ? ನಾನು ಉದಾಹರಣೆಯಾಗಿ, ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಹೇಳಿದ್ರೆ, ಯಾಕಂದ್ರೆ ನಾನು ಯಾವತ್ತೂ ನನ್ನ ಕುಟುಂಬನೇ, ನಾನು ಆರ್ಫನೇಜ್ ಬೆಳೆಸಿದಾಗಲೂ ನಮ್ಮ ಬೆಳಗ್ಗೆ ನಮ್ಮ ಮನೆಯವ್ರನ್ನ ಒಂದು ಮಾತು ಬಂತು. ಆರ್ಫನೇಜ್ ಮಕ್ಕಳು ನನ್ನ ಮುಂದೆ ನನ್ನ ಮಕ್ಕಳು ಜಾಸ್ತಿ ಹೊಡಿತಿದ್ದೆ, ಆರ್ಫನೇಜ್ ಮಕ್ಕಳನ್ನ ಕಡಿಮೆ ಹೊಡಿತಿದ್ದೆ. ಯಾಕಂದರೆ ನನ್ನ ಮಕ್ಕಳಿಗೆ ಹೆಚ್ಚಾಗಿ ಹೊಡೆದ್ರೆ ಅವ್ರೇನು ತಿಳ್ಕೊತಾರೆ, ಅಯ್ಯೋ ವಾರ್ಡನು ನಮ್ಮ ಪಾಸ್ಟರು ಬ್ರದರು ಏನು ಅಂದ್ಕೊಂಡಿದ್ರು ಮಕ್ಕಳು, ಇವರು ಹೊಡೆದ್ರೆ ಇನ್ನು ನಮ್ಮನ್ನು ಬಿಡ್ತಾರಾ? ತಪ್ಪು ಮಾಡಿದ್ರೆ ನನ್ನ ಮಕ್ಕಳಿಗೆ ಫಸ್ಟ್ 4 ಏಟು ಬೀಳ್ತಿತ್ತು, ಅವ್ರಿಗೆ 2 ಏಟು ಬೀಳ್ತಿತ್ತು. ನಾನು ಏನಕ್ಕೆ ಕೆಳಗೆ ಬರ್ತೀನಿ ಅಂತ ಹೇಳಿದ್ರೆ, ನನ್ನ ಕುಟುಂಬ ನಿಮ್ಗೆ ಏನಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿಂದ ನೀವು ತಿಳ್ಕೊಬೇಕು. ಯಾಕಂದ್ರೆ ನಿಮ್ಮ ಕಣ್ಗಳೆಲ್ಲ ಬರೀ ನಮ್ಮ ಕುಟುಂಬನೇ ಜಾಸ್ತಿ ಇರುತ್ತೆ. ಪಾಸ್ಟ್ ಸರಿಗಿದ್ದಾರೆ ನೋಡ್ರಿ ಅಂತ ನಿಮ್ಗೆ ಹೇಳ್ಕೊಡ್ತಾರೆ. ಅವ್ರ ಹೆಂಡತಿ ಸರಿಗಿದ್ದಾರಾ, ಅವ್ರ ಮಕ್ಕಳು ಸರಿಗಿದ್ದಾರಾ ಅಂತ ನಿಮಗೆ
ಬಲೆ ಆಗ್ತಿರ್ತಾನೆ, ಗಾಳ ಆಗ್ತಿರ್ತಾನೆ. ಸೊ ಪ್ರತಿಯೊಬ್ಬ ಮನುಷ್ಯ ಒಂದು ಪ್ರಪಂಚದಲ್ಲಿದ್ದಾನೆ. ನಿನ್ನ ಹತ್ರ ಕೊಟ್ಟಿರುವಂಥ ದೇವರು ಆ ಸಾಮರ್ಥ್ಯನ ನೀನು ದೇವರಿಗಾಗಿ ಏನು ಉಪಯೋಗಿಸ್ತಾ ಇದೆಯಾ? ಒಂದು ಪ್ರಾರ್ಥನೆ ಮಾಡುವ ಅಭಿಷೇಕವನ್ನು ಕೊಟ್ಟಿದ್ದಾರಾ? ವಾದ್ಯ ನುಡಿಸುವ ಅಭಿಷೇಕವನ್ನು ಕೊಟ್ಟಿದ್ದಾರಾ? ವಾಕ್ಯ ಹಂಚುವ ಅಭಿಷೇಕವನ್ನು ಕೊಟ್ಟಿದ್ದಾರಾ? ಏನು ಕೊಟ್ಟಿದ್ರು ಅದರಲ್ಲಿ ನೀನು ದೇವರಿಗೋಸ್ಕರ ಏನು ಮಾಡ್ತಿದ್ಯಾ? ನಿನ್ನ ಸಾಮರ್ಥ್ಯ ಏನು? ನೀನು ಯಾವ ಪ್ರಪಂಚದಲ್ಲಿದ್ಯಾ? ಅದಕ್ಕೆ ನಮ್ಮ ಸೃಷ್ಟಿಕರ್ತನಿಗೆ ಒಂದು ಹೋಲಿಕೆ ಮಾಡಿರ್ತಾರೆ ರೀ. ದೇವರು ಸೃಷ್ಟಿ ಮಾಡಿರೋ ಈ ಕೈ ಇದೆಯಲ್ಲ, 5 ಬೆರಳು ಒಂದೇ ಥರ ಇದೆಯಲ್ರಿ? ಅದೇ ಒಂಥರ ಇಲ್ಲ, ನಾವೆಲ್ಲಿ ಒಂಥರ ಇರ್ತೀವಿ? ಪ್ರಶ್ನೆ ಆಗ್ತಾನೆ ಮನುಷ್ಯ ಇವತ್ತು. ಏನಂತ ಹೇಳ್ತಾನೆ? 5 ಬೆರಳು, ಹಾಂ, ಈ 5 ಬೆರಳು ಇದೇ ಥರ ಇಲ್ಲ ಅಂತ ಹೇಳಿದ್ರೆ ನೀನು ಒಂದು ವಸ್ತುನಿಗೆ ಎತ್ತಿಡಿಯೋಕ್ಕಾಗಲ್ಲ. ಈ ತಂಬು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರಬೇಕು ಅಂತ ದೇವರ ಜ್ಞಾನ ಅದು. ಪ್ರಾಣಿಗಳ ಕೈ ಇದೆಯಲ್ವಾ? ನಮ್ಮ ಥರ ಕೈಯಲ್ಲಿ ಎಲ್ಲ ಹಿಡ್ಬಿಡ್ತಾವ ಎಲ್ಲ ಪ್ರಾಣಿಗಳು? ಕೆಲವೊಂದು ಪ್ರಾಣಿ ಹಿಡಿತೇವೆ, ಅದು ಬೇರೆ ರೀತಿಯಲ್ಲಿ ಹಿಡಿತೇವೆ. ಆದರೆ ಮನುಷ್ಯನ ಥರ ಪ್ರತಿಯೊಂದು ತೂಕನ, ಪ್ರತಿಯೊಂದು ವಸ್ತುವನ್ನ ಹಿಡಿಯುವಷ್ಟು ಆ ಒಂದು ಅನುಕೂಲ, ಈ ಕೈಗಳಿಗಿರುವಂಥ ಅನುಕೂಲ ಪ್ರಾಣಿಗಳಿಗಿದೆಯಾ? ಆದರೆ ಕೈ ಅಂತ ಇದೆ ಅಲ್ವಾ? ಸೊ ವ್ಯತ್ಯಾಸ ತಿಳ್ಕೊಳ್ಳಿ. ದೇವರು ಮಾಡಿರುವಂಥ ಸೃಷ್ಟಿಯಲ್ಲಿ ಯಾವುದೇ ಕೊರತೆ ಕಂಡುಹಿಡಿಯಕ್ಕೆ ಹೋಗಬಾರ್ದು. ಆದರೆ ಮನುಷ್ಯ ಏನು ಮಾಡ್ತಾನೆ? ದೇವರು ಮಾಡೋರು ಬೆರಳುಗಳೇ ಒಂದಾಗಿಲ್ಲ, ಇನ್ನು ನಾವು ಹೆಂಗೆ ಒಂದಾಗಿರೋಕ್ಕೆ ಸಾಧ್ಯ? ಒಂದು ಕುಟುಂಬದಲ್ಲಿ ನಾವು ಒಂದಾಗಿರೋ ಸರಿ. ಈಗ ನಾನು ಯೋಚನೆ ಮಾಡಿ ಏನು ಗೊತ್ತಾ, ನಮ್ಮ ಮನೆಗಳಲ್ಲೇ ನನ್ನ ಗುಣ ನನ್ನ ಮಕ್ಕಳಿಗೆ, ನನ್ನ ಮಕ್ಕಳ ಗುಣ ನನಗೆ, ನನ್ನ ಮನೆಯವರು, ನಾವು ಎಲ್ಲರೂ ಏನಾಗಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಿರೋವಾಗ ನಾವೇನು ಮಾಡಬೇಕು? ನಮ್ಮನ್ನು ಸರಿಪಡಿಸ್ಕೊಳ್ಬೇಕು. ನಾವು ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ ಅನ್ನೋದನ್ನ ತಿಳ್ಕೊಳ್ಬೇಕು. ನಮ್ಮ ಪ್ರಪಂಚ ಯಾವುದು ಅಂತ ತಿಳ್ಕೊಂಡಾಗಲೇ ನಾವು ಖಂಡಿತವಾಗಲೂ ಆಶೀರ್ವಾದ ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಸಂಕಲ್ಪಗಳು ಬಹಳ ಇದೆ ನಮಗೆ, ಆದರೆ ಯೆಹೋವನ ಸಂಕಲ್ಪ ಈಡೇರಬೇಕು. ಯೆಹೋವನ ಸಂಕಲ್ಪ ಈಡೇರಬೇಕು ಅಂತ ಹೇಳಿದ್ರೆ ಹಾಗೆಂದ ಮೇಲೆ ಕುಟುಂಬದಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲಿ, ಅಂದರೆ ನನ್ನ ಕುಟುಂಬ ಮಾತ್ರವಲ್ಲ, ಪ್ರತಿಯೊಬ್ಬರಲ್ಲಿ ಏನಾಗಬೇಕು? ಗುಣ ಚಿಂತನೆ, ಅಂದರೆ ಸ್ವಭಾವ ಚಿಂತನೆ ಹೇಗಿರಬೇಕು ಅಂತ ಸತ್ಯವೇದದಲ್ಲಿ ಹೇಳ್ತೇನೆ. ಎಫೆಸದವರಿಗೆ ಬರ್ತದೆ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ತೀನಿ, ಗಮನ ಇಟ್ಟು ಎಲ್ಲ ನೋಡಿ. ಯಾಕಂತ ಹೇಳಿದ್ರೆ ಇಲ್ಲೊಂದು ಅದ್ಭುತವಾದ ಮಾತನ್ನ ದೇವರು ತಿಳಿಸ್ತಾರೆ. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ, ಏನಂತ ಹೇಳಲ್ಪಟ್ಟಿದೆ? ಕಾಠಿಣ್ಯದಿಂದಲೂ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ದೇವರಿಂದ ಆಗುವ ಜೀವಕ್ಕೆ ಏನಾಗಿದ್ದಾರೆ? ಅವರು ಅನ್ಯರಾಗಿದ್ದಾರೆ. ಮತ್ತು ಇನ್ನೂ ಒಂದು ಮಾತನ್ನ ದೇವರು ಹೇಳ್ತಾರೆ ಅಲ್ಲಿ, ಒಂದು ಅದ್ಭುತವಾದ ಮಾತನ್ನ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ, ಯಾವುದಕ್ಕೆ? ನಮ್ಗಿಂತ ಸ್ಥಿತಿ ಬಂದಿದೆಯಲ್ಲ, ನಾವು ಇದನ್ನು ಚಿಂತೆ ಮಾಡಿ ಸರಿಪಡಿಸ್ಕೊಳ್ಬೇಕು ಅನ್ನೋ ಚಿಂತಿಸದೆ ಅವ್ರು ಏನು ಮಾಡ್ತಿದ್ದಾರಂತೆ? ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವರಾಗಿದ್ದಾರೆ. ಅತ್ಯಾಶೆಯಿಂದ ನಡೆಸುವರಾಗಿದ್ದಾರೆ. ಯಾವುದೋ ದುಷ್ಕೃತ್ಯಗಳನ್ನ, ಕೆಟ್ಟ ಕಾರ್ಯಗಳನ್ನ. ಇವತ್ತು ನಾವು ಆ ಸ್ವಭಾವ, ನಮ್ಮ ಗುಣ ನಮ್ಮಲ್ಲಿ ಬದಲಾದ್ರೆ ಯಾವ್ಯಾವ ವಿಷಯದಲ್ಲಿ ನಾವು ದುಷ್ಕೃತ್ಯಗಳಾಗಿದ್ದೀವಿ? ದೇವರು ನಮ್ಗೆ ಕೊಟ್ಟಿರುವ ಚಿಂತನೆಯನ್ನು ನಮ್ಮ ಯಾವುದೇ ಒಂದು ಪ್ರಪಂಚದಲ್ಲಿ ನಾವು ಹೋಗ್ತಾ ಇದ್ದೀವ ಅಂತ ನಾವು ತಿಳ್ಕೊಳ್ಬೇಕಂತೆ. ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವದಲ್ಲಿ ಏನು ಸ್ವಭಾವ ಇತ್ತು ಅದನ್ನು ಹಾಕಿ ತೆಗೆದು ಬಿಡಬೇಕು ನೀವು. ದೇವರು ಅದನ್ನು ಬಯಸ್ತಾ ಇದ್ದಾರೆ. ನಾವು ಅದನ್ನು ತಿಳ್ಕೊಂಡಾಗ ಅದ್ಭುತವಾದ ಕಾರ್ಯಗಳನ್ನು ದೇವರು ನಮಗೆ ಮಾಡ್ತಾರೆ ಅಂತ. ಹೊಸಬರಾಗಿ ನಡೆದುಕೊಳ್ಬೇಕು ಅಂತ 23ನೇ ವಾಕ್ಯ ಹೇಳಲ್ಪಟ್ಟಿದೆ. ಏನಂತ ಹೇಳ್ಬೇಕು? ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೂತನ ಸ್ವಭಾವ ಏನಾಗಬೇಕು? ನಮ್ಮಲ್ಲಿ ಧರಿಸಿಕೊಳ್ಬೇಕು. ದೇವರು ಅದನ್ನೇ ಬಯಸ್ತಾ ಇರೋದು. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಾಗ
ಪೌಲನ ಸಂಕಲ್ಪ, ಅವನ ನೂತನ ಸ್ವಭಾವವನ್ನು ಧರಿಸ್ಕೊಂಡಂತೆ. ಅವನ ಸಂಕಲ್ಪ ಏನಿತ್ತು ಅಂತೇಳಿ ಫಿಲಿಪ್ಪ ಪಟ್ಟಣಕ್ಕೆ ಬರೆಯುವಾಗ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾನೆ. 1ನೇ ಅಧ್ಯಾಯದಲ್ಲಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಅವನು ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಏನಂತ ಹೇಳ್ತಾನೆ, ಲಾಭವೇ ಅಂತ ಹೇಳ್ತಾನೆ. ಎಂತ ಮಾತನ್ನು ಹೇಳ್ತಾನೆ ನೋಡಿ. ಅವನ ಗುಣ, ಅವನ ಸ್ವಭಾವ ಹೆಂಗಿತ್ತು ಅಂತ ಹೇಳಿದ್ರೆ, ತನ್ನ ಅಂತರ್ಯದಲ್ಲಿ ಹೊಸಬನಾಗಿರೋದು ಅವನು ಏನು ಹೇಳ್ತಿದ್ದಾನೆ, ನನಗೆ ಬದುಕುವುದಾದ್ರೆ ಕ್ರಿಸ್ತನೇ. ಇವತ್ತು ನಾವು ಅಂಥ ಸ್ಥಿತಿಗೆ ಹೋಗ್ಬೇಕು. ನಾವು ಯಾವುದೋ ಪ್ರಪಂಚದಲ್ಲಿ ಬದುಕೋದಲ್ಲ, ಯಾವುದೋ ಲೋಕದಲ್ಲಿ ಇರೋದಲ್ಲ, ದೇವರ ಸಂಕಲ್ಪನ ನೆರವೇರಿಸುವರಾಗಿರಬೇಕು. ನಮ್ಮ ಸಂಕಲ್ಪಗಳು ಬಹಳವಾಗಿರುತ್ತೆ. ಸಣ್ಣ ಸಣ್ಣ ವಿಷಯಗಳು ನಮ್ಮ ಕುಟುಂಬದಲ್ಲಿ ಗಲಿಬಿಲಿ ಗೊಂದಲ ಮಾಡಿಕೊಂಡು, ನಾನು ಹೇಳಿದ್ನಲ್ಲ, ಒಂದು ಚಿಕ್ಕ ವಿಷಯ ಮೊಬೈಲ್ ಬಿಟ್ಟು ಬಂದಿದ್ದೀವಿ, ಏನಾಗುತ್ತೆ, ಒಬ್ರಿಗೊಬ್ರು ಮನಸ್ತಾಪಗಳು, ಕಹಿಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಒಂದು ಸಣ್ಣ ವಿಷಯ ಹೇಳ್ತೀನಿ, ನಾವು ಮನೆಯಲ್ಲೇ ಇರ್ತೀವಿ, ಒಬ್ರಿಗೊಬ್ರು ಬೆಳಿಗ್ಗೆ ಎದ್ದೋಳೋರು ಕೆಲವರು ಹೇಳ್ತಾರೆ. ಅದಕ್ಕೇನೆ ಕೀರ್ತನೆ ಹೇಳಿದ್ದು, ನಿದ್ರೆಯಲ್ಲಿಯೂ ದೇವರು ಮಾಡ್ತಾರೆ, ಆಹಾರನ ಕೊಡ್ತಾರೆ. ಅದಕ್ಕೋಸ್ಕರ ತುಂಬಾ ಕಷ್ಟನೂ ಪಡಬೇಡಿ, ನೀವು ಕಷ್ಟಪಡೋದಕ್ಕಿಂತ ನಾನೇ ಅದನ್ನು ಕಟ್ಟಬೇಕು ಅಂತ ನಮಗೆ ಕೀರ್ತನೆ 100 ಹೇಳಿದ್ದು, 27 ಯಾರು ಹೇಳಲ್ವಾ, 127 ಅಲ್ವಾ. ಸೊ ನಾವು ಏನು ಮಾಡಬೇಕು, ಯೋಚನೆ ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಲೋಕ ಯಾವುದಾಗಿದೆ. ನಮ್ಮ ಲೋಕ ಪೂರ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನಾಗಿರ್ಬೇಕು. ಹಲ್ಲೆಲೂಯಾ. ಸಂಕಲ್ಪಗಳೆಲ್ಲ ಆತನಾಗೇ ಇರಬೇಕು. ಅದಕ್ಕೆ ದೇವರು ನಮ್ಮನ್ನು ಇವತ್ತು ತಗೊಂಡಿದ್ದಾರೆ. ಅಂದರೆ ಈ 20ನೇ ವಾಕ್ಯದಲ್ಲಿ ಇನ್ನೊಂದು ಮಾತನ್ನ ದೇವರು ಬರೆಸಿದ್ದಾರೆ ಪೌಲನ ಮೂಲಕ ಫಿಲಿಪ್ಪಿಗೆ ಪಟ್ಟಣ ಬರೆದಲ್ಲಿ. ಹೇಗೆಂದರೆ, ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ, ಹೇಳ್ತಾನೆ ಪೌಲನು, ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಅವನೇನು ಹೇಳ್ತಾನೆ ಅಂದರೆ, ಅದ್ಭುತವಾಗಿ, ಈಗಲೂ ಸಹ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ ಅಂತಾನೆ. ಈ ದೇಹ ದೇವರಿಗಾಗಿ, ಈ ದೇಹನ ಯಾವ್ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಈ ದೇಹನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಇವತ್ತು ನಾವು ಬಹಳ ವಿಷಯಗಳು ಮಾಡ್ತೀವಿ. ಪ್ರೋಟೀನ್ ಬೇಕು, ವಿಟಮಿನ್ ಬೇಕು ಅಲ್ವಾ. ಆ ಪ್ರೋಟೀನ್ ವಿಟಮಿನ್ ಬೇಕು ಅಂದರೆ ನಾವು ತಿನ್ನೋ ಆಹಾರ ಬೇಕು. ಆ ತಿನ್ನೋ ಆಹಾರ ಬೇಕು ಅಂದರೆ ಖರೀದಿ ಮಾಡಬೇಕು. ಆ ಖರೀದಿ ಮಾಡಬೇಕು ಅಂದರೆ ಸಂಪಾದನೆ ಬೇಕು. ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡಿಬೇಕು. ದುಡಿಬೇಕು ಅಂತ ಹೇಳಿದ್ರೆ ದೇವರನ್ನ ಬಿಟ್ಟು ದುಡಿಬೇಕು. ಕರೆಕ್ಟ್ ಅಲ್ಲ? ದೇವ್ರನ್ನ ಬಿಟ್ಟು ದೇವ್ರು ಬೇಡ ಅಲ್ಲ. ಆ ದುಡಿಮೆಯಲ್ಲಿ ನೀವು ದೇವರಿಗೆ ಪಾಲು ಎಷ್ಟು ಕೊಡ್ತೀರಾ ಅನ್ನೋದಿರ್ಬೇಕು. ಅಂದ್ರೆ ದುಡ್ಡಲ್ಲ ನನ್ಗೆ ಹೇಳ್ತಾ ಇರೋದು, ಸಮಯ. ನೀವು ಆ ದುಡಿಮೆ ಮಾಡಬೇಕು ಅಂದ್ರೆ ದೇವರೊಂದಿಗೆ ನಿಮ್ಮ ಒಂದು ಸಂಪರ್ಕ ಎಷ್ಟಿರುತ್ತೆ. ನಾನು ಅದಕ್ಕೆ ಹೇಳ್ತೀನಿ, 1000 ಸಲ ನನ್ನ ಮೇಲೆ ಹೇಳಿರ್ತೀನಿ. ನನ್ನ ಸಂಪಾದನೆ ನಾನು ಮಾಡಬೇಕು ಅಂದರೆ ಒಂದು ತಿಂಗಳಿಗೆ 40,000 50,000 ಸಂಬಳ ತೆಗೆಯುವಂಥ ಕೆಲಸಕ್ಕೆ ಬಹಳ ಇದೆ ನನಗೆ. ಆದರೆ ನಾನು 20,000 ಸಂಬಳಕ್ಕೆ ಕೆಲಸ ಮಾಡ್ತೀನಿ. ಏನಕ್ಕೆ? ದೇವರಿಂದ ದೂರ ಆಗುವಂಥ ಕೆಲಸಗಳು. ಭಾನುವಾರ ರಜಾ ಸಿಗಲ್ಲ ನಾನು ವಾರದಲ್ಲಿ 3 ದಿವಸ 4 ದಿವಸ ಅಲ್ಲ, ವಾರ ಪೂರ್ತಿ ದಿನ ಸೇವೆ ಮಾಡ್ಬೇಕನ್ನೋ ಆಸೆ ಇದೆ. ಅತಿ ಶೀಘ್ರದಲ್ಲಿ ಸೂಲಿ ಬೆಲೆ ಬಂದು ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆ. ಪೂರ್ತಿ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಜವಾಬ್ದಾರಿಗಳು ನನ್ನ ಮೇಲೆ ಇದೆ. ಜವಾಬ್ದಾರಿಗಳಿಗೆ ನಾನೇನು ಮಾಡಬೇಕು? ಯಾಕಂದರೆ ಕುಟುಂಬನ ನಡೆಸೋಕ್ಕೆ ಬರದೇ ಇರೋನು ಸಭೆನ ನಡೆಸೋದಕ್ಕೆ ಹೇಗೆ ಸಾಧ್ಯ ಅಂತ ಪೌಲನು ಹೇಳ್ಕೊಡ್ತಾನೆ. ಆ ಮಾತಿನ ಪ್ರಕಾರ ನಾನೇನು ಮಾಡಬೇಕು? ಕುಟುಂಬದ ಜವಾಬ್ದಾರಿಗಳ ತೆಗೆದುಕೊಂಡಿದ್ದೀನಿ. ಕೆಲವರಿಗೆ ಪೂರ್ತಿ ಸೇವೆಗೆ ಕರೆಯುವಿಕೆ ಬೇರೆ ರೂಪದಲ್ಲಿ ಬಂದಿದೆ, ಆದರೆ ನನಗೆ ಸೇವೆ ಕರೆಯುವಿಕೆ ಬೇರೆ ರೀತಿ ಬಂದಿದೆ. ನಾನು ಏನು ಮಾಡಬೇಕು? ಕುಟುಂಬನೂ ಕಾಯಬೇಕು, ಅದೇ ರೀತಿ ಸೇವೆನಲ್ಲೂ ನಾನು ಇರಬೇಕು. ಆಗ ನಾನು ಏನು ಮಾಡಬೇಕು? ನನ್ನ ದುಡಿಮೆಯನ್ನು ಯಾವ ರೀತಿ ನಾನು ಕಾಯ್ದುಕೊಳ್ಬೇಕು? ಇವತ್ತು ನಾವು ದುಡಿಮೆಗೋಸ್ಕರ ದೇವರಿಂದ ಕುಟುಂಬಗಳ ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ನಾವು ಎಷ್ಟು ಮಾತ್ರ ಸಹಭಾಗಿಯಾಗಿದ್ದೀವಿ? ರಾತ್ರಿ ನಾವು 12 ಗಂಟೆ 1 ಗಂಟೆಗೆ ಮಲಗಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕಾದ್ರೆ ಆಗುತ್ತಾ? ಅವಾಗ 12 ಗಂಟೆವರೆಗೂ ಇವತ್ತು ನಾವು ಯಾವ್ಯಾವ ಕೆಲಸ ಅಂತ ಹೇಳ್ತೀನಿ ತಿಳ್ಕೊಳ್ಳಿ. 12 ಗಂಟೆವರೆಗೂ ಮಾಡುವಂಥ ಕೆಲಸಗಳು. ಇವತ್ತು IT ಕಂಪನಿಯಲ್ಲಿ ಕೆಲಸ ಮಾಡೋರು ರಾತ್ರಿಗೆ ಬೇರೆ, ಅದು ಅಮೇರಿಕನ್ ಪ್ರಾಸೆಸ್ ಅಂತಾರೆ. ಅದರಿಂದ IT ಕಂಪನಿ ಅವ್ರೇನು ಮಾಡ್ತಾರೆ? ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಡೇನಲ್ಲಿ ನಿದ್ದೆ ಮಾಡ್ತಾರೆ, ಅದು ಬೇರೆ. ಆದರೆ ಒಬ್ಬ ಡ್ರೈವರ್ ಆಗಿ, ಒಬ್ಬ ವ್ಯಾಪಾರ ಮಾಡೋರು 10 ಗಂಟೆ 11 ಗಂಟೆ ರಾತ್ರಿವರೆಗೂ ಇರಲೇಬೇಕು. ಅವರಿಗೆ ಬೆಳಿಗ್ಗೆ ಮತ್ತೆ ಎದ್ದೇಳೋದು
ಕಷ್ಟ. ಮತ್ತೆ ಬೆಳಿಗ್ಗೆ ಏನೋ ಅವ್ರಿಗೆ 10 ಗಂಟೆವರೆಗೆ ಅಂಗಡಿ ಓಪನ್ ಮಾಡಲ್ಲ. ಅವ್ರು ಮತ್ತೆ ಬೆಳಿಗ್ಗೆ ಏನು ಮಾಡಬೇಕು? ವ್ಯಾಪಾರ ಮಾಡೋನು 5 ಗಂಟೆಗೆ ಓಪನ್ ಮಾಡ್ತಾನೆ. ಒಂದು ಬೇಕ್ರಿ, ಒಂದು ಹಾಲಿನ ಬೂತ್ ಇಟ್ಟಿರೋನು ಯಾವಾಗ ಮಾಡ್ತಾನೆ? ಮಳೆ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಏನೇ ಇರಲಿ. ಕೊರೋನಾ ಬಂದರು ಸೇರಿ ಹಾಲಿನವ್ರು ಏನು ಮಾಡಿದ್ರು? ಸಪ್ಲೈ ಮಾಡಿದ್ರು. ಅವ್ರು ಎದ್ದೊಳ್ಬೇಕು ಹಾಲಿನವರು. ಬೇರೆ ಒಂದು ಅಂಗಡಿ ಇಟ್ಕೊಳ್ಳೋಣ, ಕೊರೋನಾ ಬಿಟ್ಬಿಡೋಣ, ಬೇರೆ ಅಂಗಡಿ. 5 ಗಂಟೆಗೆ ಬೇಕ್ರಿ ತೆಗ್ದಿಲ್ಲ ಅಂದ್ರೆ ಅವ್ನು ಏನು ಮಾಡ್ತಾನೆ? ರಾತ್ರಿ 10 ಗಂಟೆ 11 ಗಂಟೆ ಕ್ಲೋಸ್ ಮಾಡ್ತಾನೆ. ಶ್ರಮ ಪಡ್ತಾನೆ, ಕಷ್ಟಪಡ್ತಾನೆ, ಅವನು ದುಡಿಮೆನೂ ಮಾಡ್ತಾನೆ. ದೇವರ ಮಕ್ಕಳಾಗಿರುವಂಥ ನಾವುಗಳು ಇಂಥ ಶ್ರಮದಲ್ಲಿ ಇದ್ದಾಗ ಹೇಗೆ ಇದನ್ನು ನಿಭಾಯಿಸಬೇಕು? ಆಗ ಮನುಷ್ಯನ ಸಂಕಲ್ಪ ಬಹಳ ಇರುತ್ತೆ. ಆ ಸಂಕಲ್ಪದಲ್ಲಿ ದೇವರ ಸಂಕಲ್ಪ ಈಡೇರಬೇಕು ಅಂದರೆ ನೀನು ದೇವರ ಹೊತ್ತಿಗೆ ಸಭಾ ಬರಬೇಕು, ಅವ್ರಿಗೆ ಸ್ವಲ್ಪ ಸಮಯ ಕೊಡಬೇಕು. ಆಗ ನಿನ್ಗೆ ಆಲೋಚನೆ ಕೊಡ್ತಾರೆ, ನಿನ್ನ ಸಮಯನ ಹೇಗೆ ಮಾಡಿದ್ರೆ ನಿನ್ನ ಕುಟುಂಬದಲ್ಲಿ, ನಿನ್ನ ಐಕ್ಯತೆಯಲ್ಲಿ ಹೇಗೆ ನೀನು ಇದನ್ನು ನಿಭಾಯಿಸ್ಬೋದು, ಅದನ್ನು ದೇವರು ಯೋಚನೆ ಮಾಡ್ತಾರೆ. ಅದಕ್ಕೇನೆ ನಾನು ಬದುಕಿದ್ರು ಸರಿ, ಸತ್ತರೂ ಸರಿ, ನನಗೆ ಏನು ಅಂತೆ ಲಾಭ ಅಂತ ಹೇಳಿದವನು ಪೌಲನು. ಈಗ ಈ ಪಟ್ಟಣಕ್ಕೆ, ಫಿಲಿಪ್ ಪಟ್ಟಣಕ್ಕೆ ಬರೆಯೋ ಅವನೇನು ಹೇಳ್ತಿದ್ದಾನೆ? ನನ್ನ ದೇಹದ ಮೂಲಕ, ಅಂದರೆ ನಮ್ಮ ದೇಹಕ್ಕೋಸ್ಕರ ನಾವೆಲ್ಲ ಮಾಡ್ತಾ ಇರೋದು. ಈ ದೇಹದ ಮೂಲಕ ಕೂಡ ದೇವರಿಗೆ ಏನಾಗಬೇಕು? ಮಹಿಮೆ ಆಗಬೇಕು. ಇದರಲ್ಲಿ ದುಷ್ಟ ಸ್ವಭಾವಗಳಿರಬಾರ್ದು, ದುಷ್ಟ ಕೃತ್ಯಗಳು ಇರಬಾರ್ದು, ನಮಗೆ ಯಾವುದೇ ವಿಧವಾದ ಕೆಟ್ಟ ಗುಣಗಳಿರಬಾರ್ದು. ಒಳಗಡೆ ಹೋಗ್ತೇವೆ ಕೆಲವು ಆಹಾರದ ಮೂಲಕ, ಬಹಿರ್ದೇಶಕ್ಕೆ ಬಂದ್ಬಿಡುತ್ತೆ. ಆದರೆ ಆ ಒಳಗಡೆ ಹೋಗೋದಕ್ಕಿಂತ ನಮ್ಮ ಚಿಂತನೆಯಲ್ಲಿ ಇದೆಯಲ್ಲ, ಅದು ಬಹಳ ಅವಕಾಶ. ಅದೇನು ಮಾಡುತ್ತೆ? ಎಲ್ಲವನ್ನ ಹಾಳು ಮಾಡುತ್ತೆ ಶರೀರ. ಅದಕ್ಕೆ ಇವತ್ತು ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ, ನೀನು ಯಾವುದಕ್ಕಾಗಿ ದೇವರಿಗಾಗಿ ಬದುಕಲು ನಾವು ಪರಿಶುದ್ಧರಾಗಿರಬೇಕು. ಯಾವಾಗಲೂ ದೇವರು ನಮ್ಗೆ ಹೇಳ್ತಾರೆ, ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಅಂತ ಹೇಳ್ತಾರೆ. 1 ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ವಾಗ್ದಾನ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ಹೇಳ್ತಾರೆ. ಹೇಗೆಂತೆ? ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ. ಚೆನ್ನಾಗಿ ಗಮನಿಸಿ, ನಮ್ಮ ಪರಿಶುದ್ಧತೆ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ? ನಡವಳಿಕೆಯಲ್ಲೇ ಬರಬೇಕು. ಆ ಪರಿಶುದ್ಧವು ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ, ನಾನು ಪರಿಶುದ್ಧನಾಗಿರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದಿದೆಯಲ್ಲ. ಪರಿಶುದ್ಧರಾಗಿರ್ಬೇಕು, ಆಗ ನೀವು ದೇವರ ಹತ್ರಕ್ಕೆ ಬರ್ತೀರಾ. ಯಾವ್ಯಾವ ವಿಷಯದಲ್ಲಿ ಪರಿಶುದ್ಧ ಇಲ್ಲ? ಆತ್ಮಿಕವಾಗೂ ಶಾರೀರಿಕವಾಗೂ 2 ವಿಧ ಇದೆ. ಆ 2 ವಿಧದಲ್ಲೂ ನಾವು ಎಷ್ಟು ದೂರ ಇದ್ದೀವಿ ದೇವರಿಗೆ. ಪರಿಶುದ್ಧರಾಗಲು ವಾಕ್ಯವನ್ನು ಕೇಳಿ ದೇವರ ಹತ್ರ ಬರಬೇಕು. ಭೋಜನ ಸರಿಯಾಗಿಲ್ಲ ಅಂದರೆ ಶರೀರಕ್ಕೆ ಅನಾರೋಗ್ಯ, ಕರೆಕ್ಟಾ? ಅದೇ ರೀತಿ ಬೋಧನೆ ಸರಿ ಇಲ್ಲ ಅಂದರೆ ಭೌತಿಕ ರೋಗ. ಏನು ರೋಗ? ಭೌತಿಕ ರೋಗ. ಈ ಲೋಕ ಪ್ರಕಾರವಾಗಿ ನಿಮ್ಗೆ ಹೇಗೆ ಶರೀರಕ್ಕೆ ಒಂದು ರೋಗ ಬರುತ್ತೋ ಹಾಗೆ ನೀವು ಲೋಕದಲ್ಲೇ ಉಳಿದು ಹೋಗ್ತೀರಾ. ಬೋಧನೆ ಸರಿ ಇಲ್ಲ ಅಂದರೆ. ದೇವರು ಇವತ್ತು ನಿಮಗೆ ಒಳ್ಳೆ ಬೋಧನೆಯನ್ನು ಕೊಡ್ತಿದ್ದಾರೆ. ಕೊನೆಗೂ ನಾವು ನಿತ್ಯ ಜೀವನ ಪಡಿಬೇಕು ಅನ್ನೋದನ್ನೇ ದೇವರ ಒಂದು ಅಭಿಲಾಷೆ, ಅವರ ಒಂದು ಸಂಕಲ್ಪ. ನೋಡಿ, ನಮ್ಮ ಒಂದು ಈ ಆತ್ಮೀಕದಲ್ಲಿ ಹೆಂಗೆ ಬಿದ್ದೋಗ್ತೀವಿ ಅಂದರೆ, ಪಾಪದ ಅರಿವಿಲ್ಲದೆ ಹೋಗೋದು, ಅಥವಾ ಮಾನಸಾಂತರ ಹೊಂದದೇ ಹೋಗೋದು, ಸತ್ಯವನ್ನು ತಿಳಿದೇ ಇರೋದು, ರಕ್ಷಣೆ ಹೊಂದದೇ ಇರೋದು, ಕೊನೆಗೇನಾಗುತ್ತೆ? ನಿತ್ಯ ಜೀವದಿಂದ ದೂರ ಹೊರಟೋಗ್ಬಿಡ್ತೀವಿ. ಅದಕ್ಕೇ ನಮ್ಗೆ ಅರಿವು ಬರಬೇಕು. ಒಂದು ಮಾತನ್ನು ಹೇಳ್ತಾರೆ ದೇವರು, ದುಡೀರಿ. ಏನಂತ ಹೇಳ್ತಾರೆ? ದುಡೀರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ. ದುಡೀರಿ, ಆದರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡ್ರಿ. ನಾಳೆದೆಲ್ಲ ಮನೇಲಿ ಇದ್ಬಿಡೋಣ, ಅದಕ್ಕೂ ದುಡಿಬೇಕು. ಆದರೆ ಅವ್ರು ಏನು ಹೇಳ್ತಾರೆ? ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ಹೆಚ್ಚಾಗಿ ದುಡಿಬೇಕು. ನಾವು ದೇಹದ ಮೂಲಕ ಸತ್ಯವೇದದಲ್ಲಿ ವಾಕ್ಯದ ಬಲ ಹೊಂದಬೇಕು ಅಂತೇಳಿ, ಯೆಹೋವನ ಸಂಕಲ್ಪ ಈಡೇರೋದು ಅಂತೇಳಿ ನಾನು ತೋರಿಸ್ತಿದ್ದಾರೆ. ಉದಾಹರಣೆಗೆ ಒಂದು ಮಾತನ್ನು ನಿಮಗೆ ಇವತ್ತು ಒಳ್ಳೆ ಉದಾಹರಣೆ ಹೇಳ್ತೀನಿ, ಅದನ್ನ ಹೇಳಿ ನಾನು ವಾಕ್ಯನ ಮುಗಿಸ್ತೀನಿ. ಹೇಗೆ ನಾವು ಆ ದೇವರ ಸಂಕಲ್ಪನ ನೆರವೇರಿಸುವುದಕ್ಕೆ, ದೇವರ ಹತ್ರ ಇನ್ನೂ ಇರೋದಕ್ಕೆ ಒಂದು ಮನೆತನನ ದೇವರು ಬರೆಸಿದ್ದಾರೆ. ಆ ಮನೆತನ ಯಾವ ರೀತಿಯಾಗಿ ವೈರಾಗ್ಯವಾಗಿತ್ತು ಅನ್ನೋದನ್ನು ದೇವರು ಪ್ರವಾದಿ ಯೆರೆಮೀಯನ ಮೂಲಕ ಹೇಳ್ತಾರೆ. ಪ್ರವಾದಿ ಯೆರೆಮೀಯನ ಗ್ರಂಥ 35ನೇ ಅಧ್ಯಾಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ನಾನು ಕಿರ್ಚೋದು ನೋಡಿ ಹಂಗೋ ಬಂದ್ಬಿಟ್ಟು, ಸ್ತೋತ್ರ.
ಯೆರೆಮೀಯನ ಪ್ರವಾದಿಯ ಗ್ರಂಥ 35ನೇ ಅಧ್ಯಾಯ. ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಇವರಲ್ಲಿ ಒಂದು ದೊಡ್ಡ ವಿಷಯವನ್ನು ಇವತ್ತು ದೇವರು ನಿಮ್ಗೆ ತಿಳಿಯಪಡಿಸ್ತಾರೆ. ದೇವರು ಹೇಳ್ತಾರೆ ಒಂದು ಮಾತನ್ನ ಪ್ರವಾದಿ ಯೆರೆಮೀಯನಿಗೆ. ಏನಂತ ಹೇಳ್ತಾರೆ ಎಲ್ಲ ತೆಗೆದುಕೊಂಡ್ರೆ ಯಾರು ಓದೋದು ಬೇಕಾಗಿಲ್ಲ, ನಾನು ಓದೋದನ್ನು ನೀವು ಗಮನ ಇಟ್ಟು ಅಧ್ಯಾಯದಲ್ಲಿ ನೋಡಬೇಕು. ಮೊದಲನೇ ವಾಕ್ಯ ಓದ್ತಾ ಇದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆ ಒಂದು ಪದ ಬರೆಸಿದ್ದಾರೆ ದೇವರು. ರೇಖಾಬ್ಯರ ವಿಧೇಯತೆಯ ದೃಷ್ಟಾಂತದಿಂದ ಯಹೂದ್ಯರ ಅವಿಧೇಯತೆಯನ್ನು ಖಂಡಿಸುವುದು ಅಂತೇಳಿ ಬರೆಯಲ್ಪಟ್ಟಿದೆ. ಇಲ್ಲಿ ಒಂದು ಅವಿಧೇಯತೆಯನ್ನು ದೇವರು ಖಂಡಿಸ್ತಾರೆ. ಯಾರಿಗೆ? ಯಹೂದ್ಯರಿಗೆ, ಅಂದರೆ ಇಸ್ರಾಯೇಲರಿಗೆ. ಒಂದು ಮನೆತನ ಇದೆ, ರೇಖಾಬ್ಯರ ಮನೆತನ. ಯೋಷಿಯನ ಮಗನು ಯಹೂದದ ಅರಸನೂ ಆದ ಯೆಹೋಯಾಕೀಮನ ಕಾಲದಲ್ಲಿ ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ, ನೀನು ರೇಖಾಬನ ಮನೆತನದವರ ಬಳಿಗೆ ಹೋಗಿ. ಯಾರ ಹತ್ರ ಅಂತ ಹೇಳ್ತಿದ್ದಾರೆ? ರೇಖಾಬನ ಮನೆತನವರ ಬಳಿಗೆ ಹೋಗಿ. ಅವ್ರು ಹೇಳುವಂಥ ಮಾತು ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅವ್ರು ಹೇಳ್ತಾರೆ, ಅವರ ಸಂಗಡ ಮಾತಾಡಿ ಅವರನ್ನು ಯೆಹೋವನ ಆಲಯದ ಒಂದು ಕೋಣೆಯೊಳಕ್ಕೆ, ಏನಂತೆ, ಯೆಹೋವನ ಆಲಯದ ಒಂದು ಕಡೆ ಕರ್ಕೊಂಬ ಅಂತ ಹೇಳಿ ಕರೆದು ದ್ರಾಕ್ಷಾರಸವನ್ನು ಕುಡಿಯುವುದಕ್ಕೆ ಕೊಡು. ಯಾವುದನ್ನು ಕುಡಿಯೋದಕ್ಕೆ? ದ್ರಾಕ್ಷಾರಸ. ನಾನು ಬಹಳ ದಿವಸಗಳಿಂದ ಈ ಒಂದು ಪದದ ಮೇಲೆ ತುಂಬ ಸರ್ಚ್ ಮಾಡ್ತಾ ಇರ್ತೀನಿ, ರಿಸರ್ಚ್ ಮಾಡ್ತೀನಿ. ಯಾವುದು ಗೊತ್ತಾ? ಈ ದ್ರಾಕ್ಷಾರಸ. ತುಂಬ ಸಮಯದಲ್ಲಿ ಇದರಲ್ಲಿ ಗಲಿಬಿಲಿ ಆಗುತ್ತೆ. ಇವಾಗ ಇಂಗ್ಲೀಷ್ ಬೈಬಲಲ್ಲಿ ಇದನ್ನು ಬರೆದಿರೋದು ವೈನ್ ಅಂತಲೇ ಬರೆದಿದ್ದಾರೆ. WINE ಏನಂತ ಬರೆದಿದ್ದಾರೆ? ಆದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂಥ ಒಂದು ಪದ VINE, ಬಳ್ಳಿ, ದ್ರಾಕ್ಷೆ ಬಳ್ಳಿ, ವೈನ್. ಆ ದ್ರಾಕ್ಷೆ ರಸ ಅದು ಬೇರೆ, ಆದರೆ ಇಲ್ಲಿ ಬರೆದಿರುವಂಥ ದ್ರಾಕ್ಷ ರಸ ಈಗ ಬೇರೆ. ಇದೇ ಒಂದು ಮಿಸ್ಟೇಕ್ ಬಹಳ ನಮಗೆ ನಡೆಯೋದು. ಕೆಲವು ಈ ಟ್ರಾನ್ಸ್ಲೇಷನು ಒರಿಜಿನಲ್ ಈ ಗ್ರೀಕ್ ಭಾಷೆ ಮತ್ತು ಇಬ್ರಿಯ ಭಾಷೆಯಿಂದ ತರ್ಜುಮೆ ಆಗಿರೋದ್ರಿಂದ ಈ ವ್ಯಾಕರಣಗಳು ಬಹಳವಾಗಿ ವ್ಯತ್ಯಾಸವಾಗಿವೆ. ಆಂಗ್ಲ ಭಾಷೆಗೂ ನಮ್ಮ ಕನ್ನಡಗಳಿಗೂ ತೆಲುಗು ಹೀಗೆ ತಮಿಳು ಒಂದೊಂದು ಭಾಷೆಗಳಿಗೂ ಹೋಗುವಾಗ ತರ್ಜುಮೆ ಮಾಡುವಾಗ ಬಹಳ ಎಡವಟ್ಟುಗಳು ನಡೆದಿದೆ. ಇದರಲ್ಲಿ ಬರೆದಿರೋ ಪ್ರಕಾರ ಈಗ ದ್ರಾಕ್ಷಾರಸ ಅಂತ ಹೇಳಿದ್ರೆ ಇಲ್ಲಿ ಮದ್ಯಪಾನದ ದ್ರಾಕ್ಷಾರಸನೇ ಬರೆದಿರೋದು. ಇನ್ನೊಂದು ಕಡೆ ದ್ರಾಕ್ಷಾರಸ ಬರೆದಿದ್ದಾರೆ, ಅದನ್ನು ಆಮೇಲೆ ನಾನು ತಿಳಿಸ್ತೀನಿ. ಆದರೆ ಈಗ ಇಲ್ಲಿ ದೇವರು ಹೇಳುವಂಥ ಮಾತು ಯಾರಿಗೆ ಹೇಳ್ತಿದ್ದಾರೆ? ರೇಖಾಬನ ಮನೆತವರನ್ನ ಕರ್ಕೊಂಡ್ಬಂದು ಒಂದು ಆಲಯದ ಕೋಣೆಯೊಳಗೆ ಇರಿಸಿ ಅವರಿಗೆ ದ್ರಾಕ್ಷಾರಸನ ಕುಡಿಯೋದಕ್ಕೆ ಕೊಡು ಅಂತ ಹೇಳ್ಬಿಟ್ರು. ಇವತ್ತು ನಿಮಗೆ ಆ ಮಾತನ್ನು ಹೇಳಿದ್ರೆ ನಮ್ಮ ಪಾಸ್ಟ್ರಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನಮಗೆ ಸಭೆನಲ್ಲೇ ಏನಾಗೋಯ್ತು? ಪಾರ್ಟಿ. ಎಷ್ಟು ದಿವಸದಿಂದ ನಾವು ಕನ್ಸ್ಕೊಂಡಿದ್ವಿ ಅಂತ ಹಂಗಂತ ಹೇಳ್ತೀರಾ? ಇಲ್ಲ, ಇಲ್ಲಿ ಗಮನಿಸಬೇಕಾಗಿರೋದು ಅದನ್ನೇ ನಾವು ದೇವರ. ಅದಕ್ಕೆ ಯೆಹೋವನ ವಾಕ್ಯದ ಬಲದಿಂದ ಹೇಗೆ ನಾವು ಹತ್ರಕ್ಕೆ, ದೇವರ ವಾಕ್ಯದ ಬಲದಿಂದ ದೇವರ ಹತ್ರಕ್ಕೆ ನಾವು ಸೇರುವುದಕ್ಕೆ ಸಾಧ್ಯ. ಯಾಕಂದರೆ ಬೋಧನೆ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಭೌತಿಕವಾಗಿ ರೋಗದಲ್ಲಿ ಬಿದ್ದೋಗ್ತೀವಿ, ಲೋಕ ಪ್ರಕಾರವಾದ ರೋಗದಲ್ಲಿ ಬಿದ್ದೋಗ್ತೀವಿ, ಅಂದರೆ ದೇವರಿಂದ ದೂರ ಆಗ್ತೀವಿ. ಭೋಜನ ಸರಿ ಇಲ್ಲ ಅಂದರೆ ಶರೀರಕ್ಕೆ ರೋಗ ಬರುತ್ತೆ. ಬೋಧನೆ ಸರಿ ಇಲ್ಲ ಅಂದರೆ ನಮ್ಮ ಆತ್ಮಿಕಕ್ಕೆ ಎಡವಟ್ಟಾಗುತ್ತೆ. ಅದಕ್ಕೆ ದೇವರು ಇವತ್ತು ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ ಈ ರೇಖಾಬನ ಮನೆತನ. ಈಗ ಹಂಗೆ ಹೇಳಿದ್ಮೇಲೆ ಪ್ರವಾದಿ ಏನು ಮಾಡ್ತಾನೆ? ಇವಾಗ ಕರ್ಕೊಂಬಂದು ಕುಣಿಸಿದಾಯ್ತು, ದ್ರಾಕ್ಷರಸನ ಕೊಡಬೇಕು. ಈಗ ಅವರ ಮುಂದೆ, ಯಾಕಂತ ಹೇಳಿದ್ರೆ ದ್ರಾಕ್ಷರಸ ಅದಕ್ಕೆ ನಾನು ಹೇಳಿದ್ದು. ಒಂದು ಕಡೆ ಆ ವಾಕ್ಯನ ಓದಿ, 1 ತಿಮೋಥಿ 5:23. 1 ತಿಮೋಥೆಯು 5ನೇ ಅಧ್ಯಾಯ 23ನೇ ವಾಕ್ಯ. ನೀರನ್ನು ಮಾತ್ರ ಕುಡಿಯುವವನಾಗಿದ್ದರೆ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕೆ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ಯಾವುದಕ್ಕೆ? ಅಜೀರ್ಣಕ್ಕೆ ತೆಗೆದುಕೊಂಡು ಹೇಳಿದ್ರು. ಇಂಗ್ಲೀಷ್ ಬೈಬಲಲ್ಲಿ ಆ ಸ್ಥಳದಲ್ಲೂ ಕೂಡ ವೈನ್ ಅಂತಲೇ ಬರೆಯಲ್ಪಟ್ಟಿದೆ, WINE ಅಂತಲೇ ಬರೆಯಲ್ಪಟ್ಟಿದೆ. ಈಗ ಹೇಗೆ ಅರ್ಥ ತೆಗೆದುಕೊಳ್ಳೋದು? ಅಲ್ಲಿ ಮದ್ಯಪಾನ ಮಾಡುವಂಥ ಅರ್ಥನಾ? ಸೊ ಇಂಗ್ಲೀಷ್ ಭಾಷೆಯಲ್ಲಿ ಬಟ್ಟು ಹುಟ್ಟು ಅರ್ಥ ಆಗುತ್ತಾ? PUT ಬಟ್ಟಂತೆ, PUT ಯಾಕೆ? BUT ಬಟ್ ಅಂದಮೇಲೆ PUT ಪಟ್ಟತನ ಆಗಬೇಕು. ಅದ್ಯಾಕೆ ಪುಟ್ಟ ಆಯಿತು?
ಸೊ ಇಂಗ್ಲೀಷ್ ಭಾಷೆಯಲ್ಲಿ ಎಲ್ಲ ಎಡವಟ್ಟು ಪದ, ಅದು ಪದನೇ ಬೇರೆ ಬೇರೆ ಇರುತ್ತೆ. ಅದು ಪ್ರೊನೌನ್ಸಿಯೇಷನು ಒಂದೊಂದು ಇದಕ್ಕೆ ಸಮಯಕ್ಕೆ, ಸಂದರ್ಭಕ್ಕೆ, ಸ್ಥಳಕ್ಕೆ ತಕ್ಕಂತೆ ನಾವು ಅದನ್ನು ಉಪಯೋಗಿಸಬೇಕು. ಈಗ ನಮ್ದ್ರಲ್ಲೇ ಒಬ್ಬ ಹುಡುಗ ಇದ್ದ, ಕೀರ್ತನೆ ಭಾಗವನ್ನು ಓದು ಅಂತ ಹೇಳಿದ್ವಿ. ಪಸಲಂ ಸುಂದ ಏನಂದ? ಸ್ಯಾಮ್ಸ್ ಅಂತ ಹೇಳಿಲ್ಲ, ಅವನಿಗೆ ಮೊದಲನೇ ಅಕ್ಷರ ಏನಿದೆ ಅಲ್ಲಿ ಪಿ ಇದೆಯಲ್ಲ ಸ್ಯಾಮ್ಸ್ ಅಲ್ಲಿ, ಅವನಿಗೆ ಅದು ಸೈಲೆಂಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನೇನ್ ಮಾಡ್ದ ಗೊತ್ತಾ? ಪಸಲಂ ಸುಂದ. ಸೊ ತುಂಬ ಈ ರೀತಿಯಾದ ಸೈಲೆಂಟ್ ವರ್ಡ್ ಎಲ್ಲ ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ಈ ಸ್ಥಳದಲ್ಲಿ ಈ ವೈನ್ ಅಂತ ಪದ ಇಲ್ಲಿ ಅರ್ಥ ಎರಡು ಅರ್ಥಕ್ಕೆ ತೆಗೆದುಕೊಳ್ಬೇಕು. ಆ್ಯಕ್ಚುಲಾಗಿ ಆ ಸ್ಥಳದಲ್ಲಿ ಮದ್ಯಪಾನ ತಗೋ ಅಂತೇಳಿ ಹೇಳಲಿಲ್ಲ ದೇವರು, ದ್ರಾಕ್ಷಾರಸವನ್ನೇ ಅಜೀರ್ಣಕ್ಕೆ ನೀನು ತೆಗೆದುಕೋ ಅಂತೇಳಿ ಹೇಳಿರುವಂಥ ಮಾತು. ಆದರೆ ಇಲ್ಲಿ ಟ್ರಾನ್ಸ್ಲೇಷನಲ್ಲಿ ಅದು ಬೇರೆ ಆಯಿತು. ಯಾಕಂತ ಹೇಳಿದ್ರೆ ನೀವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ 29ನೇ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ಯಾವ ಪದನ ಬರೆಸಿದ್ದಾರೆ ಅಂಥೇಳಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ಅದರಲ್ಲಿ 29ನೇ ವಾಕ್ಯವನ್ನು ಗಮನಿಸುವಾಗ, ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ಒಂದು ದ್ರಾಕ್ಷಾರಸವನ್ನು ಬಂದಿದೆ. ಈಗ ಇಂಗ್ಲಿಷ್ ಬೈಬಲ್ನಲ್ಲಿ VINE ಬಂದಿದೆ ಈ ದ್ರಾಕ್ಷಾರಸಕ್ಕೆ. ಆಯ್ತಾ? ನಾವು ಗಮನಿಸಬೇಕು, ನಾವು ಏನು ಮಾಡ್ತಾ ಇದೀವಿ. ಯಾವುದು ಸುವಾರ್ತೆಗಳಲ್ಲಿ 4 ಸುವಾರ್ತೆಗಳಲ್ಲಿ ಬರೆಯುವಾಗ ಮಾತ್ರ ಈ ಪದ, ಆದರೆ ಸುವಾರ್ತೆ ಬಿಟ್ಟು ಬೇರೆ ಬರುವಾಗ ಆ ಪದ. ಸೊ ಇವತ್ತು ನಾವು ಒಂದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವ್ರು ಯಾವತ್ತೂ ಪಾಪಕ್ಕೆ ಪ್ರಚೋದನೆಯೋ ಅಥವಾ ಪ್ರೇರೇಪಣೆನೋ ಮಾಡಲ್ಲ. ದೇವ್ರು ಯಾವತ್ತೂ ಬಂದ್ಬಿಟ್ಟು ನೀವು ಮದ್ಯಪಾನನ ಸಭೆಯಲ್ಲಿ ಮಾಡಿ ಅಂತ ಹೇಳಲ್ಲ. ಈಗ ಇಲ್ಲಿ ಯೆರೆಮೀಯನ ಪ್ರಕಾರ ಇಲ್ಲಿ ಬಂದು ಕೊಟ್ಟಿರೋ ಈ ದ್ರಾಕ್ಷಾರಸ ಇಲ್ಲಿ ಹೇಳುವಂತ ಒಂದು ವಿಷಯ, ತಂದೆಯಾದ ದೇವರ ಕಾಲದಲ್ಲಿ, ಆಗ ಯೇಸು ಕ್ರಿಸ್ತನು ಇಲ್ಲ, ತಂದೆಯಾದ ದೇವರು ಪ್ರವಾದಿ ಯೆರೆಮೀಯನ ಮೂಲಕ ಒಂದು ಮನೆತದವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಕುಂಡ್ರಿಸಿ ಅವರ ಮುಂದೆ ದ್ರಾಕ್ಷಾರಸವನ್ನು ಕೊಡು ಅಂತ ಹೇಳಿದ್ದು ಮದ್ಯಪಾನನೇ. ಏನು ಕೊಟ್ಟಿದ್ದು? ಮದ್ಯಪಾನನೇ. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಂಥ ಕಾರ್ಯಗಳಿಗೆ ಅವಕಾಶ ಇರಲಿಲ್ಲ. ದೇವರು ಅಂಥ ವಿಷಯಗಳಿಗೆ ಅವಕಾಶನೇ ಕೊಡಲಿಲ್ಲ. ಆದರೆ ತಂದೆಯಾದ ದೇವರು ಪ್ರವಾದಿಗಳ ಮೂಲಕ ಇಂಥ ಪರೀಕ್ಷೆನ ಇಟ್ಟರು. ಅದಕ್ಕೆ ಗುರುತಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಯಾಕಂದ್ರೆ ನಾವು ತಂದೆ ಹತ್ರ ಹೋಗ್ಬೇಕು, ಯೆಹೋವನ ಸಂಕಲ್ಪನೆ ಈಡೇರಬೇಕು. ಅದಕ್ಕೆ ಅವರು ಈ ವಿಷಯಗಳನ್ನ ತಿಳಿಸ್ತಾರೆ. ಇಲ್ಲಿ ಅವ್ರನ್ನ ರೂಮ್ ಒಳಗೆ, ಆ ಒಂದು ಕೋಣೆ ಒಳಗೆ ಇಟ್ಬಿಟ್ಟು ಈಗ ನೆಕ್ಸ್ಟ್ ಅವರ ಮುಂದೆ ಕೆಲವ್ರನ್ನ ಇಡ್ತಾರೆ. ಆ ಮನೆತನದ ಮುಂದೆ ಇನ್ನೂ ಒಂದು 3 ಮನೆತನನ ಇಡ್ತಾರೆ. ಯಾರ್ಯಾರು ಅಂತೇಳಿ ಆ ಯೆರೆಮೀಯನ ಗ್ರಂಥ 35 ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ಓದ್ತೀನಿ, ಗಮನ ಇಟ್ಟು ಕೇಳಿ. ಆಗ ಪ್ರವಾದಿಯು ಯೆರೆಮೀಯನ ಮಗನು, ನೋಡಿ ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ಕೊಳ್ಳಿ. ಪ್ರವಾದಿಯು ಯೆರೆಮೀಯನ ಮಗನು, ಹಬಚ್ಚೀನ್ಯನ ಮೊಮ್ಮಗನೂ ಆದ ಯಾಜಾನ್ಯನನ್ನು, ಅವನ ಅಣ್ಣ ತಮ್ಮಂದಿರನ್ನು, ಅವನ ಎಲ್ಲ ಮಕ್ಕಳನ್ನು, ಅಂತೂ ರೇಖಾಬನ ಮನೆತವದರೆಲ್ಲರನ್ನೂ ಯೆಹೋವನ ಆಲಯಕ್ಕೆ ಕರೆದು ಅಲ್ಲಿ ಮತ್ತೆ ಹೇಳ್ತಾರೆ, ಇಗ್ದಲ್ಯನ ಮಗನು ದೇವರ ಮನುಷ್ಯನು ಆದ ಹಾನಾನನ ಮಕ್ಕಳ ಕೋಣೆಯೊಳಕ್ಕೆ, ಅಂದರೆ ಸರದಾರರ ಕೋಣೆಯ ಪಕ್ಕದಲ್ಲಿ ಶಲ್ಲೂಮನ ಮಗನು ದ್ವಾರಪಾಲಕನಾದ ಮಾಸೇನ ಕೋಣೆಯ ಮೇಲ್ಗಡೆ ಇರುವ ಕೋಣೆಯೊಳಕ್ಕೆ ಬರಮಾಡಿ ಆ ರೇಖಾಬನ ಮನೆತನದವರ ಮುಂದೆ ದ್ರಾಕ್ಷಾರಸದ ತುಂಬಿದ ಬಟ್ಟಲುಗಳನ್ನು, ಪಂಚಪಾತ್ರೆಗಳನ್ನು ಇಟ್ಟು ದ್ರಾಕ್ಷಾರಸವನ್ನು ಕುಡಿಯಿರಿ ಅಂದನು. ಇಲ್ಲಿ ಒಂದು 3 ಮನೆತನದನ್ನ ತಗೊಂಬಂದು ನಿಲ್ಲಿಸಿದ್ದಾರೆ ದೇವರು. ಅವ್ರನ್ನೂ ನಿಲ್ಲಿಸಿ, ಈ ಕಡೆ ರೇಖಾಬನ ಮನೆತನವನ್ನು ನಿಲ್ಲಿಸಿ, ಈ ರೇಖಾಬನ ಮನೆತನವರಿಗೆ ಮುಂದೆ ಏನಿಟ್ಟಿದ್ದಾರೆ ಅಂತೇಳಿ ಹೇಳಲ್ಪಟ್ಟಿದೆ. ಮುಂದೆ ದ್ರಾಕ್ಷಾರಸ ತುಂಬಿದ ಬಟ್ಟಲುಗಳನ್ನು, ಪಂಚಪಾತ್ರೆಗಳನ್ನು ಇಟ್ಟು ದ್ರಾಕ್ಷಾರಸವನ್ನು ಕುಡಿಯಿರಿ ಅಂತ ಹೇಳುದು. ಇಲ್ಲಿದೆ ನೀವು ಗಮನಿಸಬೇಕಾಗಿರೋದು. ಆ ರೀತಿ ಹೇಳಿದ್ರೆ ಆ ರೇಖಾಬನ ಮನೆತನದವ್ರು ಏನು ಹೇಳಿದ್ರೆ ಅಂತ ನೋಡಿ, ಅಲ್ಲಿ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಅದಕ್ಕೆ ಅವರು, ನಾವು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲ ಏನಂತ ಹೇಳ್ತಿದ್ದಾರೆ ಅವರು. ನಾವು ದ್ರಾಕ್ಷಾರಸವನ್ನ ಕುಡಿಯುವುದೇ ಇಲ್ಲ. ನಮ್ಮ ಪಿತೃವಾದ ರೇಖಾಬನ ಮಗನಾದ ಯೋನಾದಾಬನು ನಮಗೆ, ನೀವಾಗಲಿ ನಿಮ್ಮ ಸಂತಾನದವರಾಗಲಿ ಯುಗ ಯುಗಾಂತರಕ್ಕೂ ದ್ರಾಕ್ಷಾರಸ ಕುಡಿಯಬಾರದು. ಎಂತ ಒಂದು ಮಾತನ್ನು ಹೇಳ್ಕೊಟ್ಟಿದ್ದಾರೆ ಅವರ ಮನೆತನದವರಿಗೆ. ಅವರ ಪಿತೃಗಳು, ಲಾಸ್ಟಲ್ಲಿ ಪಿತೃಗಳು ಅಂತ ಬರುತ್ತೆ.
ಅವ್ರು ಹೇಳ್ತಾರೆ, ಮನೆ ಕಟ್ಟಬಾರದು, ಬೀಜ ಬಿತ್ತಬಾರದು, ತೋಟ ಮಾಡಬಾರದು, ಅನುಭವಿಸಲೂಬಾರದು. ನಿಮ್ಮ ಜೀವಮಾನವೆಲ್ಲ ಗೂಡಾರಗಳಲ್ಲೇ ವಾಸಿಸಬೇಕು. ಇದರಿಂದ ನೀವು ತಂಗುವ ದೇಶದಲ್ಲಿ ನಿಮಗೆ ದೀರ್ಘಾಯುಷ್ಯವಾಗುವುದು ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ನಮ್ಮ ಪಿತೃವಾದ ರೇಖಾವನ ಮಗನಾಗಿರುವ ಯೋನಾದಾಮನು ನಮಗೆ ಕೊಟ್ಟ ಈ ಅಪ್ಪಣೆಯನ್ನು ಎಲ್ಲ ವಿಷಯದಲ್ಲಿಯೂ ಕೈಕೊಳ್ಳುತ್ತಿದ್ದೇವೆ ಅಂತ ಹೇಳಿ, ನಾವಾಗಲಿ ನಮ್ಮ ಹೆಂಡರಾಗಲಿ ಗಂಡು ಹೆಣ್ಣು ಮಕ್ಕಳಾಗಲಿ ಜೀವಮಾನದಲ್ಲೆಲ್ಲ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ. ಎಂಥ ಒಂದು ಒಡಂಬಡಿಕೆ ನೋಡಿ. ಒಂದು ಪಿತೃ ಹೇಳಿರೋದು, ರೇಖಾವನ ಪಿತೃಗಳು ಹೇಳಿರೋ ಮಾತು, ಅವರ ಪಿತೃ ಯೋನಾದಾಮನ ಮಗನಾದನು ಹೇಳಿರುವಂತ ಮಾತು, ಆ ಮಾತಿಗೆ ಒಬ್ಬ ಮನುಷ್ಯ ಹೇಳಿರುವ ಮಾತಿಗೆ ಗಮನಿಸಿಲ್ಲಿ, ಇದ್ಯಾರು ಹೇಳಿರೋದು? ಒಬ್ಬ ಮನುಷ್ಯ ಹೇಳಿರುವ ಮಾತು. ಆ ಮಾತಿಗೆ ಅವರು ಏನಾಗಿದ್ದಾರೆ? ವಿಧೇಯರಾಗಿದೆ, ಅಪ್ಪಣೆ ಮಾಡಿದಾರಪ್ಪ. ಇದೊಂದು ನಿಬಂಧನೆ, ಇದೊಂದು ಒಡಂಬಡಿಕೆ. ನಾವೇನ್ ಮಾಡಲ್ಲ, ಕುಡಿಯೋದಿಲ್ಲ, ಮನೆ ಕಟ್ಟೋದಿಲ್ಲ, ಬೀಜ ಬಿತ್ತೋದಿಲ್ಲ, ತೋಟ ಮಾಡೋದಿಲ್ಲ. ಮತ್ತೆ ಅವ್ರಿಗೆ ದೇವರ ಆಶೀರ್ವಾದ ಹೆಂಗ್ ಕೊಟ್ಟಿದಂತೆ? ದೀರ್ಘಾಯುಷ್ಯ. ಹೆಂಗ್ ಬದುಕಿದ್ರು? ಬೇರೆ ಉದ್ಯೋಗ ಅವ್ರಿಗೆ, ನೀವು ಈ ಕೆಲಸ ಮಾಡಬಾರ್ದು, ಮುಗಿದೋಯ್ತು. ಆ ಕೆಲಸ ಮಾಡಲಿಲ್ಲ ಅವರು. ಆ ನಂತರ ಹೇಳಲ್ಪಟ್ಟಿದೆ, ನಮ್ಮ ವಾಸಕ್ಕೆ ಮನೆಯನ್ನು ಕೂಡ ಕಟ್ಟುವುದಿಲ್ಲ ಅಂದ್ರು. ಏನಂತೆ ಅವರು? ನಮ್ಮ ವಾಸಕ್ಕೆ ಮನೆ ಕಟ್ಟೋದಿಲ್ಲ, 4 ಗೋಡೆ ಈ ರೀತಿ ಮನೆ ನಾನು ಕಟ್ಟೋದಿಲ್ಲ ಹೇಳ್ತಾರೆ. ಅವ್ರು ಹೆಂಗಿದ್ರಂತೆ, ನಮಗೆ ತೋಟ ಹೊಲ ಬೀಜಗಳಿಲ್ಲ, ನಾವು ಗೂಡಾರಗಳಲ್ಲಿ ವಾಸಿಸುತ್ತಾ ನಮ್ಮ ಪಿತೃವಾದ ಯೋನಾದಾಮನು ನಮಗೆ ವಿಧಿಸಿದ್ನೆಲ್ಲ ಶಿರಾವಹಿಸಿ ನಡೆಸುತ್ತಿದ್ದೇವೆ. ಹಲ್ಲೆಲೂಯಾ. ಹೆಂಗಂತೆ? ಶಿರಾವಹಿಸಿ ನಡೆಸುತ್ತಿದ್ದೇವೆ. ಎಂಥ ಒಂದು ಒಡಂಬಡಿಕೆ ನೋಡಿದ್ರ? ಯಾರ್ದು? ರೇಖಾವನ ಮನೆತನದವ್ರದ್ದು. ಆದರೆ ಅವ್ರ ಮುಂದೆ ಒಂದು 3 ಮನೆತನ ಇತ್ತು. ಎರೇಮ್ಯನು, ಪ್ರವಾದಿ ಎರೇಮ್ಯನ ಮಗನು, ಅಜಲ್ಯನು, ಇಗಲ್ಯನು ಅಂತಲ್ಲಿ ಒಂದು 3 ಮನೆತನ ಇದೆ. ಆ 3 ಮನೆತನ ಯಾರು ಅಂತ ಹೇಳಿದ್ರೆ ಯಹೂದ್ಯರು, ಇಸ್ರಾಯೇಲ್. ಅದಕ್ಕೆ ಮೇಲ್ಗಡೆ ಒಂದು ಪದ ಓದಿಸಿದೆ, ಏನಂತ? ರೇಖಾಬ್ಯರ ವಿಧೇಯತೆಯ ದೃಷ್ಟಾಂತದಿಂದ ಯಹೂದ್ಯರ ಅವಿಧೇಯತೆಯನ್ನು ಖಂಡಿಸಿದ್ದು. ಈಗ ನೀವು ದೇವರ ಸಂಕಲ್ಪ ಈಡೇರಬೇಕು ಅಂದ್ರೆ, ನೀವು ದೇವರಿಗೆ ಹತ್ತಿರವಾಗಿರಬೇಕು ಅಂದ್ರೆ, ಆತನ ಅಪ್ಪಣೆ, ಆತನ ನಿಬಂಧನೆ, ಆತನ ಒಡಂಬಡಿಕೆಯನ್ನ ನೆರವೇರಿಸಬೇಕು. ಇಲ್ಲಿ ಒಬ್ಬ ಮನುಷ್ಯ ಹೇಳಿರುವಂತ ಮಾತಿಗೆ ಒಂದು ಮನೆತನ ಏನ್ ಮಾಡ್ತಾ ಇದೆ? ಮನೆ ಕಟ್ಟಲಿಲ್ಲ, ಬೀಜ ಬಿತ್ತಲಿಲ್ಲ, ಗೂಡಾರ ಹಾಕೊಂಡಿದ್ರು, ಅವ್ರ ಬದುಕನ್ನ ಗೂಡಾರದಲ್ಲೇ ಕಳೆದ್ರು. ಅವ್ರಿಗೆ ದೀರ್ಘಾಯುಷ್ಯನ ದೇವರು ಅನುಗ್ರಹಿಸಿದ್ದಾರೆ. ಹೇಗೆ ಬದುಕಿರ್ಬೇಕು, ಹೇಗೆಲ್ಲ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡಿರ್ಬೇಕು. ಅವರು ಊಟಕ್ಕಾಗಿ ಏನ್ ಮಾಡಿಕೊಂಡಿರ್ತಾರೆ? ಕೆಲಸ ಮಾಡಿರ್ಬೇಕು, ದುಡ್ಡು ಕೊಟ್ಟು ಖರೀದಿ ಮಾಡಿರ್ಬೇಕು ಅವರು. ಆದ್ರೆ ಬೀಜ ಬಿತ್ತಂಗಿಲ್ಲ, ರೈತರ ಕೆಲಸ ಅವ್ರು ಮಾಡಂಗಿಲ್ಲ, ತೋಟ ಕಡವನ್ನ ಕಟ್ಟಂಗಿಲ್ಲ, ಮನೆ ಕಟ್ಟಲ್ಲಪ್ಪ ನಾವು, ದ್ರಾಕ್ಷರಸ ಕುಡಿಯಲ್ಲ. ಎಂತ ಒಂದು ವೈರಾಗ್ಯ ನೋಡಿದ್ರ ಒಬ್ಬ ಮನುಷ್ಯನು ಹೇಳಿದ ಮಾತಿಗೆ. ಅಲ್ಲಿಗೆ ತಂದೆಯಾದ ದೇವರು ಒಂದು ಮಾತನ್ನ ಹೇಳ್ತಾರೆ 12ನೇ ವಾಕ್ಯದಲ್ಲಿ. ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನ ದಯಪಾಲಿಸಿದನು, ಇಸ್ರಾಯೇಲರ ದೇವರು ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಹೋಗಿ ಯೆಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಹೇಳು. ಅವ್ರಿಗೆ ಹೇಳ್ತಿದ್ದಾರೆ ಏನಂತ? ಇದರಿಂದ ನೀವು ಬುದ್ಧಿ ತಂದುಕೊಂಡು ನನ್ನ ಮಾತುಗಳನ್ನು ಕೇಳುವುದಿಲ್ಲವೋ? ನೋಡ್ರಿ, ಅವ್ರು ಎಂತ ಒಂದು ಮಾತಿಗೆ ವಿಧೇಯರಾಗಿದ್ದಾರೆ. ನೀವ್ಯಾಕೆ ನನ್ನ ಮಾತನ್ನು ಕೇಳ್ತಾ ಇಲ್ಲ? ಯಾರು? ಯಹೂದ್ಯರು, ಇಸ್ರಾಯೇಲ್. ಅಲ್ಲಿಗೆ ಈ 3 ಮನೆತನ ಯಾವುದು? ಅನ್ಯರು ಒಬ್ಬ ಮನುಷ್ಯನ ಮಾತಿಗೆ ವಿಧೇಯರಾಗ್ತಾ ಇದ್ದಾರೆ. ಆದ್ರೆ ನೀವು ಜೀವವುಳ್ಳ ದೇವಾದಿ ದೇವರನ್ನು ಆರಾಧಿಸುವಂತವರು, ಸೇನಾಧೀಶ ಯೆಹೋವನನ್ನು ಆರಾಧಿಸುವಂತವರು ನನ್ನ ಮಾತಿಗೆ ಕಿವಿಗೊಡ್ತಾ ಇಲ್ಲ, ಅಸಡ್ಡಿಯಾಗಿದ್ದೀರಾ. ನೆಕ್ಸ್ಟ್ ಹೇಳ್ತಾರೆ, ರೇಖಾವನ ಮಗನಾದ ಯೋನಾದಾಬನು ತನ್ನ ಸಂತಾನದವರಿಗೆ ದ್ರಾಕ್ಷಾರಸವನ್ನು ಕುಡಿಯಬಾರದೆಂದು ಕೊಟ್ಟ ಅಪ್ಪಣೆ ನೆರವೇರಿದೆ. ಅವರು ಹೇಳಿದ ಮಾತನ್ನು ನೆರವೇರಿಸ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಅವರು ದ್ರಾಕ್ಷ ನೆರವೇರಿದೆ, ಅವರು ಇಂದಿನವರೆಗೂ ಕುಡಿಯಲಿಲ್ಲ, ತಮ್ಮ ಪಿತೃವಿನ ಆಜ್ಞೆಯನ್ನು ಕೈಗೊಂಡಿದ್ದಾರೆ. ನೀವೋ ನಾನು ನಿಮಗೆ ಎಡೆಬಿಡದೆ ಹೇಳುತ್ತಾ ಬಂದರು, ನನ್ನ ಮಾತಿಗೆ ಕಿವಿಗೊಡ್ಲಿಲ್ಲ. ನಿಮ್ಗೆ ಹೇಳ್ತಾ ಇಲ್ವಾ? ಎಷ್ಟು ಸಲ ಹೇಳಿರ್ತಾರೆ ದೇವರು, ದುಷ್ಟ ಸ್ವಭಾವಗಳನ್ನ ಬಿಡಿ, ದುಷ್ಕೃತ್ಯಗಳನ್ನು ಬಿಡಿ, ನನ್ನ ಹತ್ತಿರದಲ್ಲೇ ಇರ್ರಿ, ನನ್ನ ಮಾತಿಗೆ ಕಿವಿಗೊಡಿ. ಎಷ್ಟು ಸಲ ನಮ್ಗೆ ಹೇಳಿರ್ತಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಇನ್ನೂ ಅದರಲ್ಲೇ
ಒಬ್ಬ ಮನುಷ್ಯನ ಮಾತಿಗೆ ಒಂದು ಮನೆತನ ಅವರು ವಿಧೇಯರಾಗಿದೆ. ಆದರೆ ಇವತ್ತು ಜೀವವುಳ್ಳ ಮಾತನ್ನ ಕೇಳಿದರೂ ಕೂಡ ನಾವೇನಾಗ್ತಿಲ್ಲ. ಇದಲ್ಲದೆ ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮ ಬಳಿಗೆ ನಿತ್ಯವೂ ಕಳಿಸುತ್ತಾ, ಅವರಿಗೆ ಪ್ರವಾದಿಗಳನ್ನೆಲ್ಲ ಕಳಿಸಿದ್ರಂತೆ. ಯಾರಿಗೆ? ಯಹೂದ್ಯರಿಗೆ, ಇಸ್ರಾಯೇಲರಿಗೆ. ಆವಾಗಲೂ ಕೂಡ ಜನ ಹೆಂಗಿದ್ರು ಅಂತೇಳಿ, ನೀವು ನಿಮ್ಮ ದುರ್ಮಾರ್ಗಗಳಿಂದ ಹಿಂತಿರುಗಿ ನಿಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳಿರಿ, ಅನ್ಯ ದೇವರನ್ನು ಹಿಂಬಾಲಿಸಿ ಸೇವಿಸಿದಿರಿ. ಹೀಗೆ ಮಾಡಿದರೆ ನಾನು ನಿಮಗೂ ನಿಮ್ಮ ಪಿತೃಗಳು ದಯಪಾಲಿಸಿದ ದೇಶದಲ್ಲಿ ನಿಮಗೆ ಸುಖವಾಸಿಗಳಾಗಿರುವೆನೆಂದು ಹೇಳಿಸಿದರು. ನೀವು ನನ್ನ ಮಾತನ್ನು ಕೇಳಲಿಲ್ಲ, ಕಿವಿಗೊಡಲಿಲ್ಲ. ರೇಕಾಬನ ಮಗನಾದ ಯೋನಾದಾಬನ ಸಂತಾನದವರು ತಮ್ಮ ಪಿತೃ ತಮಗೆ ವಿಧಿಸಿದ್ದನ್ನು ಕೇಳಿ ಅನಿಸುತ್ತಿರುವಲ್ಲಿ ಈ ಜನರು ನನ್ನ ಮಾತನ್ನು ಕೇಳದೆ ಹೋಗ್ಬಿಟ್ರೆ. ಅವರಾದರೂ ಕೇಳ್ತಿದ್ದಾರೆ, ನೀವು ನನ್ನ ಮಾತನ್ನು ಕೇಳಲಿಲ್ವೇ? ಎಷ್ಟು ವೇದನೆಯಿಂದ ದೇವರ ಮಾತನ್ನ ಪ್ರವಾದಿ ಮೂಲಕ ಹೇಳ್ತಿದ್ದಾರೆ. ಯೆರೆಮೀಯ ಅಂದರೆ ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥ ಪ್ರವಾದಿ. ಅದಕ್ಕೆ ಯೆರೆಮೀಯನ ಪ್ರಲಾಪಗಳು ಕಣ್ಣೀರಿನ ಪ್ರಲಾಪಗಳು. ಅವನು ಯಾವಾಗಲೂ ಕಣ್ಣೀರು ಸುರಿಸ್ತಾ ಇದ್ದಾನೆ. ಅವನು ಕಣ್ಣೀರು ಸುರಿಸೋದ್ರಿಂದ ದೇವರು ಕರ್ಕೊಂಡ್ಬಂದು ಒಂದು ಮನೆತನನ್ನಿಟ್ಟು, ಈ ಮನೆತನನ್ನಿಟ್ಟು, ನೋಡಿ ಇವ್ರು ಹೆಂಗಿದ್ದಾರೆ ಅವ್ರಿಗೆ ತಿಳಿಸು, ಯಹೂದ್ಯರು ಬದಲಾಗಲಿ, ಇಸ್ರಾಯೇಲರು ಬದಲಾಗಲಿ ಅಂತ ಹೇಳ್ತಿದ್ದಾರೆ. ಇವತ್ತು ನಿನ್ನ ಮುಂದೆ ಹೇಳ್ತಿದ್ದಾರೆ, ನೀನು ಬದಲಾಗಬೇಕು, ಅವರ ಸಂಕಲ್ಪ ನೆರವೇರಬೇಕು. ಯೆಹೋವನ ಸಂಕಲ್ಪ. ನಿನ್ನಲ್ಲಿ ಅನೇಕ ಸಂಕಲ್ಪಗಳಿದೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ನಿಮ್ಗೆ ಹೇಳಿದೆ, ನಮ್ಮ ಕಣ್ಣು ಮುಂದೆ ನಡೆಯುವ ವಿಷಯಗಳಿದೆ. ನೀವು ಅದನ್ನು ಸರಿಪಡಿಸಿಕೊಂಡು ದೇವರಿಗೆ ಇನ್ನೂ ಹತ್ತಿರ ಆಗಬೇಕು. ಹತ್ತಿರ ಆದರೆ ಮಾತ್ರ ದೇವರಿಂದ ನೀವು ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. 18ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಮತ್ತು ಯೆರೆಮೀಯ ರೇಕಾಯಬರಿಗೆ ಇಸ್ರಾಯೇಲರ ದೇವರು ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಪಿತೃವಾದ ಯೋನಾದಾಬನ ಅಪ್ಪಣೆಯನ್ನು ಕೇಳಿ ಅವನ ಸಕಲ ವಿಧಿಗಳನ್ನು ಅನುಸರಿಸಿ ಅವನ ಆಜ್ಞೆಗಳೆಲ್ಲ ನೆರವೇರಿಸಿದ ಕಾರಣ ರೇಕಾಬನ ಮಗನಾದ ಯೋನಾದಾಬನ ಸಂತಾನದವರೊಳಗೆ ನನ್ನ ಸಮ್ಮುಖ ಸೇವೆ ಮಾಡತಕ್ಕವರು ತಲಾಂತರಕ್ಕೂ ಇದ್ದೇ ಇರುವರು. ಎಂಥ ಆಶೀರ್ವಾದ ನೋಡಿದ್ರ! ಆತನ ಸನ್ನಿಧಾನದಲ್ಲಿ ತಲಾಂತರಕ್ಕೂ ಸೇವೆ ಮಾಡೋರಾಗಿರ್ತಾರೆ. ಯಾರು? ರೇಕಾಬನ ಮನೆತನದವರು. ಇವತ್ತು ನಿನ್ನ ಮನೆ, ನನ್ನ ಮನೆತನದವರು ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡಬೇಕು. ನೀನು ಕೊಟ್ಟಿರೋ ಸಾಮರ್ಥ್ಯ ಅಂಥದ್ದು ತಿಳ್ಕೊ. ನೀನು ಅದರಲ್ಲಿ ದೇವರಿಗೆ ಎಷ್ಟು ಉಪಯೋಗವಾಗಿದೆ ತಿಳ್ಕೊ. ನಿನ್ನ ಸಾಮರ್ಥ್ಯ ನಿನಗೆ ಗೊತ್ತು. ನೀನು ಎಷ್ಟು ಇಲ್ಲಿ ಬಂದಾಗ ಭಾನುವಾರ ಮಾತ್ರ ನೀನು ಇದನ್ನು ಉಪಯೋಗಿಸಿ ಮತ್ತೆ ಇಲ್ಲಿಂದ ಸಭೆಯಿಂದ ಆಚೆ ಹೋದ್ಮೇಲೆ ಅದನ್ನು ಮರ್ತವನಾಗಿದ್ರೆ ನೀವು ರೇಕಾಬನ ಮನೆತನದವರಲ್ಲ. ನೀವು ಯಹೂದ್ಯರಾಗಿ ಇಸ್ರಾಯೇಲರಾಗಿ ಇನ್ನೂ ಇದ್ದೀರ. ಬರುವ ವಾರ ಈ ಯಹೂದ್ಯರ ಹೆಸರು ಇಸ್ರಾಯೇಲರ ಕುರಿತು ಒಂದು ಒಳ್ಳೆ ಯೆಹೋವನ ಸಂಕಲ್ಪನ ನೆರವೇರಿಸೋದನ್ನು ನೀವು ಒಳ್ಳೆ ಅಂಶದಲ್ಲಿ ದೇವರು ಹೇಳ್ತಾರೆ. ಒಂದು ವಿಷಯ ದೇವರು ತಿಳಿಸ್ಕೊಟ್ಟಿದ್ದಾರೆ, ನಾನು ಬರೋ ವಾರ ತಿಳಿಸಿ. ಈಗ ನೀವು ತಿಳ್ಕೋಬೇಕಾಗಿರೋದು ಈ ವಿಷಯವನ್ನು, ಇಸ್ರಾಯೇಲರ ದೇವರು ಸೇನಾಧೀಶನಾದ ಯೆಹೋವನು ಇದನ್ನು ನುಡಿದಿದ್ದಾನೆ. ಯೇಸು ಹೇಳಿದ್ರಿ, ಇಂದು ವಿಶ್ವಾಸಿಗಳು, ಕ್ರೈಸ್ತರು ಏನಂದರೆ ತಮ್ಮದೇ ಆದ ಸಂಕಲ್ಪ, ತಮ್ಮದೇ ಆದ ಒಂದು ಪ್ರಪಂಚ, ತಮ್ಮದೇ ಆದ ಒಂದು ಸ್ವಾನೀತಿ, ಸ್ವಂತ ಬೋಧನೆ, ಅವ್ರದ್ದೇ ಒಂಥರ ಒಂದು ಬೋಧನೆ. ಇವತ್ತು ಬೋಧನೆಗಳು ಎಷ್ಟು ವ್ಯತ್ಯಾಸವಾಗಿದೆ. ಎಲ್ಲ ಸಭೆಗಳಲ್ಲಿ ಒಂದೇ ಬೋಧನೆ ಇದ್ದರೆ ಅದ್ಭುತ, ಆದರೆ ಒಂದೇ ಬೋಧನೆ ಇಲ್ಲ. ಸ್ವಂತ ನಿಯಮ ಮಾಡಿಕೊಂಡು ಯೇಸು ಕ್ರಿಸ್ತನು ಹೇಳಿದ್ರು ಮರ್ತೋಗಿದ್ದಾರೆ. ಯೇಸು ಕ್ರಿಸ್ತನು ಹೇಳಿದ್ರು, ವೈರಿಗಳನ್ನ ಪ್ರೀತಿಸಿರಿ, ಪರಲೋಕದೊಳಗೆ ಮಕ್ಕಳಾಗುರಿ ಅಂತ ಹೇಳಿದ್ರು. ವೈರಿಗಳನ್ನು ಪ್ರೀತಿಸಿರಿ ಅಂತ ಹೇಳಿದ್ರೆ ಅವನ ಮಗ ನೆರೆಹೊರೆಯನ್ನೆಲ್ಲ ನಾವೇನು ಮಾಡಬೇಕು? ವೈರಿಗಳನ್ನೇ ಪ್ರೀತಿಸಿ ಅಂತ ಹೇಳುವಾಗ ನಮ್ಮ ನೆರೆಹೊರೆಯವ್ರನ್ನ ನಾವು ಅಧಿಕವಾಗಿ ಪ್ರೀತಿಸಬೇಕು, ಇನ್ನೂ ಅಧಿಕವಾಗಿ ಅವ್ರನ್ನ ಪ್ರೀತಿಸಬೇಕು. ಅದನ್ನೇ ದೇವರು ಹೇಳ್ಕೊಟ್ಟಿದ್ದು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೋಬೇಡಿ, ಎಲ್ಲಿ? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳಿ. ಭೂಲೋಕದಲ್ಲಿ ನಮಗೆ ಅಂದರೆ ಅಂತೇಳಿ ನಾವು ಮನೆ ಕಟ್ಟಬಾರ್ದು ಅಂತ ಅರ್ಥನ ಅಲ್ಲ. ಇವತ್ತು ಅದಕ್ಕೋಸ್ಕರ ದುಡಿಬೇಡಿ, ನಿತ್ಯ ಜೀವಕ್ಕಾಗಿ ದುಡೀರಿ ಅಂತ ಹೇಳ್ಕೊಡ್ತಾರೆ. ನಮಗೆ ವಾಸ ಮಾಡೋದಕ್ಕೆ ಮನೆ ಬೇಕು, ಬಟ್ಟೆ ಹಾಕಬೇಕು, ನಾವು ಹೊಟ್ಟೆ ತುಂಬ ತಿನ್ನಬೇಕು, 4 ಜನರ ಮುಂದೆ ಗೌರವವಾಗಿರಬೇಕು ಅಂದರೆ ದುಡಿಮೆ ಬೇಕು. ಆದರೆ ದುಡಿಮೆನೇ ನಮ್ಗೇನಾಗ್ಬಿಡಬಾರ್ದು. ಇವತ್ತು ಪ್ರಪಂಚ ಹೇಳೋದಾಗೇನೆ ದುಡಿಮೆಯ ದೇವರು ಅಂತ ಹೇಳುತ್ತೆ. ವಿಧಾನಸೌಧದ ಮೇಲೆ ಕೂಡ ಹಂಗೆ ಹಾಕಿರೋದು, ಕಾಯಕವೇ ಕೈಲಾಸ ಅಂತ. ಏನಂತ? ಅಲ್ಲ, ದೇವ್ರು ಫಸ್ಟು, ಆಮೇಲೆ ದುಡಿಮೆ. ಆ ದುಡಿಮೆ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡ್ತಾನೆ. ಇವತ್ತು ದೇವರಿಲ್ಲ ಅಂತ ಹೇಳೋರು ಅದನ್ನೇ ಹೇಳೋದು ನಾಸ್ತಿಕರು. ನಾವು ದುಡಿದ್ರೇ ಎಲ್ಲ ನಮಗೆ. ಅವರ ಸಿದ್ಧಾಂತ ಬೇರೆ, ಬೇಡ ಬಿಡಿ. ಆದರೆ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಹೆಚ್ಚಿರೋ ಒಂದೇ ಒಂದು ಮಾತು, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನೋಡಿ ನಾವು ಮುಗಿಸೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವ್ರು ಕುರಿ ವೇಷ ಹಾಕಿಕೊಂಡು, ನೋಡಿದ್ರ ಇವತ್ತು ಇದಕ್ಕೆ ಬಿದ್ದೋಗಿದ್ದಾರೆ ತುಂಬ. ಈಗ ಹೇಳಿದ್ನಲ್ಲ,
ವ್ಯಕ್ತಿ ಏನಾಗಿದ್ದಾನೆ, ಅಭಿನಯ್ ದರ್ಶನ್, ಕುರಿ ವೇಷ ಹಾಕಿಕೊಂಡು ದೇವರ ಸೇವಕನು ಅಂತ ಹೇಳ್ಕೊಂಡು ಅವನು ಯಾರೋ ಆಂಧ್ರದಲ್ಲಿ ಒಬ್ಬನಿದ್ದಾನೆ, ರಾಧಾ ಮನೋಹರ್ ಯಾರೋ ಒಬ್ಬನು, ಅವನು ಇವಾಗ ಅವನ ಬಾಯಿಗೆಲ್ಲ ಇವನು ಕಡಲೆಕಾಯಿ ಆಗೋಲ್ಲ. ತುಂಬ ಜನಕ್ಕೆ ಇವತ್ತದು ದೂಷಣೆ ಆಗೋಯ್ತು. ಯಾಕೆ? ಇವನು ಮಾಡಿದಂಥ ತಪ್ಪು. ಸುಳ್ಳು ಪ್ರವಾದಿಗಳು, ಸುಳ್ಳು ಸೇವಕರುಗಳು, ವಂಚನೆಯ ಬೋಧನೆಗಳು ಬರ್ತವೆ. ಎಚ್ಚರಿಕೆಯಿಂದ ಇರಬೇಕು. ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ ಕುರಿ ವೇಷ ಹಾಕೊಂಡು ಬರ್ತಾ ಇದ್ದಾರೆ ಇವತ್ತು. ಹುಷಾರಾಗಿರಬೇಕು. ಅದಕ್ಕೆ ಹೇಳ್ತಾರೆ ದೇವರು, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವರು ಬಂಡೆಯ ಮೇಲೆ ಮನೆ ಕಟ್ಟಿದವರು. ಇಲ್ಲ ಅಂತ ಹೇಳಿದ್ರೆ ನೀವು ಉಸುಬಿ ಮೇಲೆ ಕಟ್ಟಿದಂತೆ. ಉಸುಬಿನಲ್ಲಿ ಕಟ್ಟಿದವ್ರು ಏನಾಗುತ್ತೆ, ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ. ಬಂಡೆ ಏಸು ಕ್ರಿಸ್ತನು, ಆತನೇ ನಮ್ಮ ಬಂಡೆ, ನಾನೇ ಅಂತ ಹೇಳಿದ್ದೇವೆ. ಕ್ರಿಸ್ತ ನಮ್ಮ ಬಂಡೆನ ನಾವು ಆ ಬಂಡೆ ಮೇಲೆ ಮನೆ ಕಟ್ಟಿಬಿಟ್ರೆ ನಾವೆಲ್ಲರೂ ಅವರ ಹತ್ತಿರದಲ್ಲೇ ಇರ್ತೀವಿ. ಅಂದರೆ ಯೆಹೋವನ ಸಂಕಲ್ಪ ಅದೇನೆ, ನಾವೆಲ್ಲಿ ಕಟ್ಟಬೇಕು ಮನೇನ? ಬಂಡೆ ಮೇಲೆ. ಆ ಬಂಡೆ ಕ್ರಿಸ್ತ. ಆ ಸಂಕಲ್ಪ ನೆರವೇರುತ್ತೆ. ಮೊಣಕಲ್ಲಾಕಿ ಈ ಅನುಭವ ಕೊಡಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣವಾ? ನೀವು ಕೇಳಬೇಕು, ರೇಖಾಬನ ಮನೆತನದಲ್ಲಿದ್ದಂಥ ವೈರಾಗ್ಯ ಇವತ್ತು ನನ್ನ ಕುಟುಂಬಕ್ಕೆ ಬೇಕು ಅಯ್ಯ. ಎಸಯ್ಯ, ರೇಖಾಬನ ಮನೆತನದಲ್ಲಿದ್ದಂಥ ಆ ಒಂದು ನಂಬಿಕೆ, ಅವ್ರು ಯಾವ ರೀತಿಯಾಗಿ ಸಮರ್ಪಣೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದರೋ ಇವತ್ತು ನಾವು ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿರಬೇಕಪ್ಪ. ನಮ್ಮನ್ನು ಕೂಡ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಬೇರೆ ಎಲ್ಲೂ ಹೇಳಿಲ್ಲ. ಆಲಯದ ಕೋಣೆಯೊಳಗೆ ಕರ್ಕೊಂಡು ಬಂದರು, ಅಲ್ಲಿ ದ್ರಾಕ್ಷರಸವನ್ನು ಇಟ್ಟರು. ಅಲ್ಲಿ 3 ಮನೆತನದವರಿದ್ರು. ಅವರ ಮುಂದೆ ಅವರಿಗೆ ಕೊಟ್ಟಾಗ ನಾವು ನಮ್ಮ ಪಿತೃಗಳು ಹೇಳಿದಂಥ ಮಾತಿಗೆ ವಿಧೇಯರಾಗುತ್ತೇವೆ ಅಂತ ಹೇಳಿದ್ರೆ ಹೊರತು ನಾವು ಕಟ್ಟುವುದಿಲ್ಲ, ಮುಟ್ಟುವುದಿಲ್ಲ, ಬಿತ್ತುವುದಿಲ್ಲ. ಎಂಥ ಒಂದು ವೈರಾಗ್ಯ! ದ್ರಾಕ್ಷರಸನ್ನು ಕುಡಿಯಲಿಲ್ಲ, ಮನೆ ಕಟ್ಟಲಿಲ್ಲ, ಬೀಜ ಬಿತ್ತಲಿಲ್ಲ, ಮನೆ ಕಟ್ಟಲಿಲ್ಲ. ಇವತ್ತು ನೀನು ನಾನು ಅವಿಧೇಯನಾಗಿದ್ದರೆ ಅಪ್ಪ, ಈ ರೇಖಾಬನ ಮನೆತನವರಿಂದ ನಾವು ತಿಳಿದುಕೊಂಡ್ವಪ್ಪ, ಈ ರೇಖಾಬನ ಮನೆ, ಈ ರೇಖಾಬಿಯರು ನಮಗೆ ಒಳ್ಳೆ ಪಾಠವನ್ನು ಕಲಿಸಿದ್ದಾರೆ. ನಾವು ಇವತ್ತು ಒಪ್ಪಿಸಿಕೊಡುತ್ತಿದ್ದೇವೆ ರಾಜ, ನಿನ್ನ ಮಾತಿಗೆ ನಾವು ವಿಧೇಯರಾಗುತ್ತೇವೆ. ಯೆಹೂದ್ಯರನ್ನು ಖಂಡಿಸಿದಂಥ ಮಾತಿದು. ತಂದೆಯಾದ ದೇವರ ಪ್ರವಾದಿ ಯೆರೆಮೀಯನ ಮೂಲಕ ಅವರಿಗೆ ಎದುರು ಬದರಾಗಿ ನಿಲ್ಲಿಸಿ ಅವರ ಮುಂದೆ ಖಂಡಿತವಾಗಿ ಉದಾಹರಣೆಯಾಗಿ ಅವರ ಮುಂದೆ ನಿಲ್ಲಿಸಿ ಅದನ್ನು ತೋರಿಸಿ ಅವರಿಗೆ ದೇವರು ಹೇಳಿದಂಥ ಮಾತು. ಇವತ್ತು ನಾವು ಎಷ್ಟು ಸಲ ಅದ್ಭುತಗಳನ್ನ ಕಂಡಿದ್ದರು, ಎಷ್ಟೋ ಆಶೀರ್ವಾದನ ಹೊಂದಿಕೊಂಡಿದ್ದರು, ಎಡವಿ ಬೀಳ್ತಾ ಇದ್ದೀವಿ. ಕಾರಣ ವೈರಿಗಳನ್ನು ಪ್ರೀತಿಸಿರಿ ಹೇಳಿದಂಥ ದೇವರ ಮಾತನ್ನ ನಮ್ಮ ಜೊತೆಗಿರುವಂಥ ಒಡ ಹುಟ್ಟಿದವರಂತ, ನಮ್ಮ ಅನ್ಯರಿಂದ ಪಕ್ಕದಲ್ಲೇ ಇರುವಂಥ ನಾವು ಪ್ರೀತಿ ಮಾಡ್ತಾ ಇಲ್ಲ. ಇನ್ನೆಲ್ಲಿ ನಾವು ವೈರನ್ನ ಪ್ರೀತಿ ಮಾಡೋದು? ಇವತ್ತು ನಾವು ದೇವರ ಮಾತಿಗೆ ವಿಧಿರೋಣ. ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿ ಅಂತ ಹೇಳುವಾಗ ಅರ್ಥ ಪರಲೋಕದ ನಿತ್ಯ ಜೀವಕ್ಕಾಗಿ ನಾವು ಆತ್ಮಿಕತೆಯ ಗಂಟನ್ನು ಸೇರಿಸಿಕೊಳ್ಳಬೇಕು. ಇವತ್ತು ಭೂಲೋಕದ ಗಂಟಿಗಾಗಿ ನಾವು ಅನೇಕ ವಿಧವಾದ ಪ್ರಯಾಸಗಳು, ಪ್ರಯತ್ನಗಳು, ದುಡಿಮೆಗಳು. ಆದರೆ ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಪಡೆಯುವುದಕ್ಕೆ ನಮ್ಮ ದುಡಿಮೆ ಕಡಿಮೆ ಆಗಿದೆ. ಸರಿಪಡಿಸಿಕೊಳ್ಳೋಣ. ಸುಳ್ಳು ಪ್ರವಾದಿಗಳೇ ಬಂದಿದ್ದಾರೆ, ಎಚ್ಚರವಾಗಿರಬೇಕು. ಅವರು ಕುರಿ ವೇಷ ಹಾಕೊಂಡು ಬಂದಿದ್ದಾರೆ. ಅವರು ತೋಳಗಳು ಎಂಬುದನ್ನು ತಿಳಿದುಕೊಂಡ್ರೆ ಖಂಡಿತವಾಗಲೂ ದೇವರೇ ನಾವು ನಿನ್ನೆಲ್ಲ ಹತ್ತಿರವಾಗುತ್ತೇವೆ. ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ನೀನು ಅವರಿಗೆ ತೋರಿಸಿಕೊಡುತ್ತಾನೆ. ನನ್ನ ಮಾತುಗಳನ್ನು ಕೇಳಿ ಅವಳ ತೆರಳಿನ ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುವನು ಎಂದು ಹೇಳಲ್ಪಟ್ಟಿದೆಪ್ಪ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ ಎಂದು ನಾನು ನೋಡುತ್ತೇನೆ ಕರ್ತನೆ. ಇವತ್ತು ನಾವು ಆ ಮನೆಯಾಗಿ ಆ ಬಂಡೆಯ ಮೇಲೆ ನಮ್ಮ ಮನೆಯನ್ನು ಕಟ್ಟಿಕೊಳ್ಳಬೇಕು. ಆ ಬಂಡೆಯ ಮೇಲೆ ನಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನು ಕಟ್ಟಿಕೊಳ್ಳಬೇಕು ಕರ್ತನೆ. ಕೃಪೆ ಮಾಡು ಅಂತೇಳಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಲ್ಲೂ ಇವರೇ ವಾಗ್ದಾನವನ್ನು ನೆರವೇರುವಂತೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ. ಯೆಹೋವನ ಸಂಕಲ್ಪ ಈಡೇರುವ ಮಾತು ನೆರವೇರುವಂತೆ ಕೃಪೆ ಮಾಡಿಕೊಡು ರಕ್ಷ. ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ
ಇದು ಮೊಣಕಾಲು ಹಾಕಿರೋ ಪ್ರತಿಯೊಬ್ಬರಲ್ಲಿ ಕರ್ತನೆ ನಿನ್ನ ಸಂಕಲ್ಪ ನೆರವೇರಲಿ ಕರ್ತನೆ. ಆನ್ಲೈನ್ ಅಲ್ಲಿ ಯೂಟ್ಯೂಬ್ ನಲ್ಲಿ ಕೇಳುವಂತ ಪ್ರತಿಯೊಬ್ಬರು ಈ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ರೇಖಾಬ್ಯರ ಮನೆತನವರು ಹಾಗೆ ವಿಧೇಯರಾಗಿದ್ದರೋ ಅದೇ ರೀತಿಯಾಗಿ ಅವರು ವಿಧೇಯರಾಗಿ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತ ಕೃಪೆ ಮಾಡು. ಎಲ್ಲ ತಡೆಗಳಿಂದ ಬಿಡುಗಡೆ ಕೊಡು. ಒಂದು ಸ್ವಸ್ಥತೆ, ಒಂದು ಆಶೀರ್ವಾದ ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೀನಿ. ನಿನ್ನ ನಾಮ ಮಾತ್ರ ಮಹಿಮಪಡಲಿ. ನಮ್ಮ ರಕ್ಷಕನ ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೋಡ ತಂದೆಯೇ.